शंकर लोकशंकरं शंकरं शंकराचार्यं गेयं बालराजवंदे भगवतो पुनः श्रीमच्छंकर भगवत् पूज्यपाद सद्गुरुभ्यो नमः। वेदं सच्चिदानन्दं यतिवर्यं महामतिं वेद वेदान्त सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदा स्वयं सद्गुरुं सच्चिदानन्दं सदाचार्यं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। श्रुति शंकर तत्त्वप्रदर्शकः सुरेश्वरो गृह्णातो ज्ञानं नैष्कर्म्य सिद्धिकम् असीहि भगवो ब्रह्म। ಇದು ಒಂದು ಅರಿವಿನಿಂದ ಅನುಭವ ಆಗದೆ ಹೋದ್ರೆ ಮತ್ತೊಂದು ಅರಿವಿನಿಂದ ಆಗತ್ತೆ ಅಂದ್ರೆ ಅದಕ್ಕೇನು ಕಾರಣ? ಅದು ಅರಿವೆ, ಇದು ಅರಿವೆ. ಆ ಅರಿವಿಂದ ಆಗಲಿಲ್ಲ, ಈ ಅರಿವಿಂದ ಆಗತ್ತೆ, ಅದಕ್ಕೇನು ಪ್ರಮಾಣ? ಅವಗತ್ಯ ವಿಶೇಷತಃ ಅಂದ್ರು. ಅವಗತ್ಯ ಎರಡಕ್ಕೂ ಸಮಾನ ಆದ್ಮೇಲೆ ಈ ವೇದಾಂತ ವಾಕ್ಯದಿಂದ ಅರಿವಾಗದೆ ಹೋದ್ರೆ ಇನ್ಯಾವುದೋ ಪ್ರಸಂಖ್ಯಾದಿಂದಲೂ ಸಮಾಧಿಯಿಂದಲೂ ಇನ್ನೊಂದಲೂ ಆಗತ್ತೆ ಅಂತಂದ್ರೆ ಅದರಿಂದ ಆಗುತ್ತೆ ಅರಿವೆ ತಾನೆ. ಈ ಅರಿವಿಗಾಗಲಿಲ್ಲ, ಆ ಅರಿವಿಗೆ ಅವಿದ್ಯೆ ಹೋಯ್ತು ಅಂತ ಅರ್ಥ ಏನು? ಅದರಿಂದ ಈ ವಾಕ್ಯದಿಂದಲೇ ಅರಿವಾಗುತ್ತೆ, ಅದು ಕರೆಕ್ಟು. ವಾಕ್ಯವೇ ಪ್ರಮಾಣ. ಆಯ್ತಲ್ಲ? 18 ಆಗಿಲ್ವಾ? ನಚ ಉಪಾದಿಚ್ಛಿತಾತ್ ವಾಕ್ಯಾರ್ಥಾತ್ ವಾಕ್ಯಾರ್ಥಾಂತರಂ ಕಲ್ಪಯಿತುಂ ಯುಕ್ತಂ ಉಪಾದಾತುಂ ಇಷ್ಟಂ ಉಪಾದಿಚ್ಛಿತಂ ಆದಾತಂ ಇದಾನೆ ತೆಗೆದುಕೊಳ್ಳೋದು ಅಂತ. ತೆಗೆದುಕೊಳ್ಳುವುದಕ್ಕೆ ಇಷ್ಟವಾಗಿರ್ತಕ್ಕಂತಹ ವಾಕ್ಯಾರ್ಥ ಇದೆಯಲ್ಲ, ವಾಕ್ಯ ತತ್ವಮಸಿ ವಾಕ್ಯದಿಂದ ತೆಗೆದುಕೊಳ್ಳಬೇಕು ಇಷ್ಟವಾಗಿರ್ತಕ್ಕಂಥ ಅರ್ಥ ಯಾವುದು? ಸಂಸಾರಿಯೂ ಅಲ್ಲ, ಪರೋಕ್ಷವೂ ಅಲ್ಲ. ಸಂಸಾರಿತ್ವವನ್ನು ಬಿಟ್ಟುಕೊಂಡ ಪರೋಕ್ಷತ್ವವನ್ನು ಬಿಟ್ಟುಕೊಂಡಂತಹ ಕೂಟಸ್ಥವಾದ ಅದ್ವಿತೀಯನಾದ ಆತ್ಮನು ಎಂಬ ಅರ್ಥವೇ ಆ ವಾಕ್ಯದಿಂದ ತೆಗೆದುಕೊಳ್ಬೇಕು ಅಂತ ಇಷ್ಟಪಟ್ಟದಾದ ಅರ್ಥ. ಆ ಅರ್ಥಕ್ಕಿಂತ ಮತ್ತೊಂದು ವಾಕ್ಯಕ್ಕೆ ಅರ್ಥಾಂತರವನ್ನ ಇಲ್ಲ, ಆ ವಾಕ್ಯ ಶ್ರವಣ ಮಾಡಿದರೂ ಪರೋಕ್ಷ ಜ್ಞಾನವಾಗಿರುತ್ತೆ, ಅಪರೋಕ್ಷ ಜ್ಞಾನಕ್ಕಾಗಿ ಅದನ್ನು ಆವೃತ್ತಿ ಮಾಡಬೇಕು ಅಂತ ಈ ರೀತಿ ವಾಕ್ಯಾರ್ಥಾಂತರ, ವಾಕ್ಯಕ್ಕೆ ಅರ್ಥಾಂತರ ಕಲ್ಪನೆ ಮಾಡೋದಿದೆಯಲ್ಲ, ಅದು ಯುಕ್ತವಲ್ಲ, ಸರಿಯಲ್ಲ. ವಾಕ್ಯವೇ ಇವಾಗ ಇದು ಪುಸ್ತಕ ಅಂದ್ರೆ ಪುಸ್ತಕ ತಿಳಿಸ್ಕೊಟ್ಟೆ ಕೊಡುತ್ತೆ. ಇಲ್ಲ ಅದೇನು ವಿಧಿಮುಖವಾಗಿ ವಾಚ್ಯವಾಚಕ ಭೇದ ಇಟ್ಕೊಂಡು ತಿಳಿಸ್ಕೊಡುತ್ತೆ. ಅದು ತತ್ವಂ ಪದ ಏನ್ ಮಾಡ್ಬಿಡುತ್ತೆ? ನೀನು ಅಂದಾಗ ನಮ್ಮನ್ನ ನಾವು ಮಾಡ್ಕೊಂಡ ನಾವಿದೆಯಲ್ಲ ಅದನ್ನು ಬಿಟ್ಕೋಬೇಕು. ನಮ್ಮ ಬಗ್ಗೆ ಹೇಳ್ತಿದ್ಯಲ್ಲ, ನೀನು ಬ್ರಹ್ಮ ಹಾಕೋಣ ಅಂದ್ರೆ ನೀನು ಯಾವುದನ್ನು ಸದ್ಯಕ್ಕೆ ನಾನು ಮಾಡ್ಕೊಡ್ತಿದ್ಯೋ ಅದನ್ನು ಹೇಳ್ತಾ ಇಲ್ಲ, ಅದು ಬ್ರಹ್ಮ ಅಂತ. ನಿಜವಾಗಿ ನೀನು ಬ್ರಹ್ಮವೇ ಆಗಿದೀಯ ಯಾವಾಗ? ಆ ತತ್ಪದದ ವಿಶೇಷಣವನ್ನ ತ್ವಂಪದಕ್ಕೆ ಹಾಕೊಂಡಾಗ, ತ್ವಂಪದ ವಿಶೇಷಣವನ್ನು ತಪ್ಪದಕ್ಕೆ ಸೇರಿಸ್ಕೊಂಡಾಗ ಅದರ ಪರೋಕ್ಷತ್ವ ಅನಾತ್ಮತ್ವ ಬಿಟ್ಟು ಹೋಗುತ್ತೆ. ಇದರ ಪರಿಚ್ಛಿನ್ನತ್ವ ಸಂಸಾರತ್ವ ಬಿಟ್ಟು ಹೋಗಿ ಎರಡೂ ಅಲ್ಲದ, ಎರಡು ಪದಕ್ಕೂ ಅರ್ಥವಲ್ಲದ ಮೂರನೇ ಅರ್ಥ ಮಿಂಚಿಬಿಡುತ್ತೆ ಮನಸ್ಸಿಗೆ. ಹಾಗಾಗಿ ಅಹಮಸ್ಮಿ ಪರಂ ಬ್ರಹ್ಮ ನಿತ್ಯಶುದ್ಧ ಬುದ್ಧಮುಕ್ತ ಸ್ವಭಾವ ಅನ್ನುವಂತಹ ಅರ್ಥದಲ್ಲಿ ನೆಲೆಬಿಡ್ತಾನೆ. ಹಾಗಾಗಿ ಅದು ವಾಕ್ಯಾರ್ಥ. ಆ ವಾಕ್ಯಾರ್ಥಕ್ಕಿಂತ ಮತ್ತೊಂದು ವಾಕ್ಯಾರ್ಥ ಅಂತ ಕಲ್ಪನೆ ಮಾಡ್ತೀನಿ ಅಂತಂದ್ರೆ ಅದು ಯುಕ್ತವಲ್ಲ, ಅದು ಸರಿಯಲ್ಲ. ಯಾಕಪ್ಪ? ಯಸ್ಮಾತ್ ಏಕೆಂದರೆ ನಚೇದ್ ಅನುಭವೋ ತಸ್ಯಾತ್ ಯದಾರ್ಥಾವಗತಾವಪಿ ಕಲ್ಪ್ಯಂ ವಿಧ್ಯಂತರಂ ತತ್ರ ಸತ್ಯನ್ಯೋರ್ಥೋ ಅವಗಮ್ಯತೆ. ಅನುಭವಃ ಪದಾರ್ಥಾಗತೌ ಅಪಿ ಕಲ್ಪ್ಯಂ ವಿಧ್ಯಂತರಂ ತತ್ರ ನ ಹಿ ಅನ್ಯಃ ಅರ್ಥಃ ಅವಗಮ್ಯತೆ. ಪದಾರ್ಥಾವಗತೌ, ಪದಾರ್ಥವೂ ಅಲ್ಲ, ಪದಾರ್ಥವೂ ಅಲ್ಲ, ಪದಾರ್ಥಾವಗತೌ ಅಲ್ಲ. ಪದಾರ್ಥವು ಅವಗತವು ಅಪಿ ಮೂರು ಪದ ಅದು. ಪದಾರ್ಥವು ಅವಗತೌ, ಪದಾರ್ಥಾವಗತೌ, ಪದಾರ್ಥವು ಅವಗತೌ, ಪದಾರ್ಥಾವಗತೌ, ಅವಗತೌ ಅಪಿ ಅವಗತಾವಪಿ. ಅಲ್ಲೂ ದ್ವೇಷ, ಇಲ್ಲೂ ದ್ವೇಷ. ಪದಾರ್ಥವು ಅಲ್ಲಿ ಯಾವ್ದೋ ತತ್ವ ಪದ ವಾಂತಾದಿಶ ಯಾಂತ ಅಲ್ಲ, ಯಕಾರ ಬದ ಯಾಂತ, ಅಕಾರ ಬದ ವಾಂತ. ಪದಾರ್ಥವು ಅವಗತೌ ಅಪಿ ಕಲ್ಪ್ಯಂ ವಿಧ್ಯಂತರಂ ತತ್ರ ನ ಹಿ ಅತಃ ಅಂದ್ರೆ ಅಸ್ಮಾತ್ ವಾಕ್ಯಾತ್. ಅಮ್ಮ ಯಾಕೆ ವಿಷಯ ಇಲ್ವಾ? ಯಾಕೆ ಏನೋ ಇದೆಮ್ಮ? ಓಹ
ತತ್ವಮಸಿ ವಾಕ್ಯದಿಂದ ಆ ವಾಕ್ಯದಿಂದ ಪದಾರ್ಥ ಗೊತ್ತಾಗಿದೆ ಅಲ್ಲಿ ಸಾವಿತೋ ವೃತ್ತಿ ವಾಕ್ಯಾರ್ಥ ನಚೇತ್ ತತ್ವಮಸಿ ಇತ್ಯತಃ ತ್ವಂಪದಾರ್ಥಾನಭಿಜ್ಞತ್ವ ತಂದು ವಾಕ್ಯಾರ್ಥವನ್ನು ಕೇಳಿಸಿಕೊಂಡ ಮೇಲೂ ಅವನಿಗೆ ತತ್ವ ಗೊತ್ತಾಗ್ತಿಲ್ಲ ಅಂದ್ರೆ ಅವನಿಗೆ ತ್ವಂಪದಾರ್ಥ ಗೊತ್ತಾಗಿಲ್ಲ. ತ್ವಂಪದಾರ್ಥ ಯಾವುದು ಗೊತ್ತಾಗಿದ್ರೆ ಅವಾಗ ಅದಕ್ಕೆ ಯಾವ ಅರ್ಥ ನಾವು ಮಾಡ್ಕೊಂಡಿದ್ದೀವಿ ತ್ವಂಪದಾರ್ಥಕ್ಕೆ ಆ ಅರ್ಥ ಅರ್ಥ ಅಲ್ವಲ್ಲ ಅದಕ್ಕೆ. ಯಾಕಂದ್ರೆ ಅದು ಗೊತ್ತಿರೋ ಅರ್ಥ ಶ್ರುತಿ ಹೇಳೋ ಆಗಿಲ್ವಲ್ಲ. ಗೊತ್ತಿಲ್ಲದೆ ಇರೋ ಅರ್ಥ ಹೇಳ್ಬೇಕು ಅಂತ ಆದ್ರೆ ತ್ವಂಪದಾರ್ಥಕ್ಕೆ ನಾನು ಅಂತ ಶ್ರುತಿ ಹೇಳೋದು ತೊಂಬಂತ ಗುರು ತೊಂಬಂತ ನಾನು ಅಂತ ನಾನು ತಗೊಳ್ಳೋದು. ನಾನು ಅನ್ನೋದಕ್ಕೆ ನಿಜವಾದ ಅರ್ಥ ಪ್ರತ್ಯೇಗಾತ್ಮ. ಆ ಪ್ರತ್ಯೇಗಾತ್ಮ ಅನ್ನೋದೇ ಅದಕ್ಕೆ ಅರ್ಥ ಅಂತ. ಪದಾರ್ಥವು ಎರಡು ತತ್ಪದಕ್ಕೂ ತ್ವಂಪದಕ್ಕೂ ಪರೋಕ್ಷವಲ್ಲದ ಸಂಸಾರಿಯಲ್ಲದ ಅರ್ಥವೇ ಆ ಪದಗಳಿಗೆ ಅರ್ಥ ಅಂತ ಗೊತ್ತಾದ್ಮೇಲೂ ಇವನಿಗೆ ಅನುಭವ ಉಂಟಾಗಲಿಲ್ಲ ಅಂತ ಅನ್ನೋದಾದರೆ ಅದಾದ್ಮೇಲೂ ತತ್ಪದ ಅರ್ಥವಾದ ಪರೋಕ್ಷತ್ವ ಅನಾತ್ಮತ್ವ ರಹಿತವಾಗಿರುವ ಪರಿಚ್ಛಿನ್ನಾರ್ಥ, ತ್ವಂಪದಾರ್ಥವಾಗಿರುವ ಸಂಸಾರಿತ್ವ ಪರಿಚ್ಛಿನ್ನತ್ವ ಬಿಟ್ಕೊಂಡ ಪ್ರತ್ಯಕ್ಷ ಚೇತನತ್ವ. ಪ್ರತ್ಯಕ್ಷ ಚೇತನತ್ವ ತ್ವಂಪದಿಂದ ಲಕ್ಷಿತವಾಗಿರೋದು. ತತ್ಪದಿಂದ ಅದ್ವಿತೀಯತ್ವ ಕೂಟಸ್ಥ ಅದು ಅವಿಕ್ರಿಯತ್ವ. ಅದ್ವಿತೀಯರಾಗಿರೋದು ಅಸಂಸಾರಿ ಇರೋದು. ಅದ್ವಿತೀಯತ್ವ ಅಸಂಸಾರಿತ್ವ ತತ್ವದಿಂದ ವಿವಕ್ಷಿತವಾಗಿದೆ. ಪ್ರತ್ಯಕ್ಷ ಚೇತನತ್ವ ಅದು ತ್ವಂಪದಿಂದ ವಿವಕ್ಷಿತವಾಗಿರ್ತಕ್ಕದ್ದು. ಈ ರೀತಿ ತ್ವಂಪದಿಂದಲೂ ತತ್ವದಿಂದಲೂ ಯಾವುದು ವಿವಕ್ಷಿತವಾಗಿದೆಯೋ ಯಾವ ಅರ್ಥ ಅದನ್ನು ಮಾಡ್ಕೊಂಡಿದೋ ಅದು ಗೊತ್ತಾದ ಮೇಲೂ ಈ ವಾಕ್ಯದಿಂದ ನನಗೆ ಅನುಭವ ಆಗಲಿಲ್ಲ ಅಂತ ಯಾರಾದ್ರೂ ಅಂದ್ರೆ ಅದು ಆಗ್ತಾ ಇಲ್ಲ ಗೊತ್ತಾದ್ರೆ ಅವಾಗ ಏನ್ ಮಾಡ್ಬೇಕಾಗತ್ತೆ? ಇನ್ನು ಆಪ್ಷನ್ನೇ ಇಲ್ಲ. ಅವಾಗ ಬೇರೆ ಏನೋ ಒಂದು ವಿಧಿಯನ್ನು ಕಲಿಬೇಕು. ಹಾಗೆ ಅಂದ್ಕೊಂಡ್ಬಿಟ್ಟು ಒಂದು ವಿಧಿಯನ್ನು ಹೇಳ್ತಾ ಇದೆ. ಹೀಗೆ ತಿಳ್ಕೊಂಡ್ಮೇಲೆ ಏನೋ ಒಂದು ಭಾವನೆ ಮಾಡೋದೋ, ಏನೋ ಒಂದು ಚಿಂತನೆ ಮಾಡೋದೋ, ಏನೋ ಯೋಗಾಭ್ಯಾಸ ಮಾಡೋದು, ಏನೋ ಒಂದು ಮತ್ತೊಂದು ವಿಧಿ. ಅನ್ಯಾ ವಿಧಿ ವಿಧ್ಯಂತರಂ ಅನ್ಯೋ ವಿಧಿ ವಿಧ್ಯಂತ ವಿಧಿಯ ಪುಲ್ಲಿಂದ ಮತ್ತೊಂದು ವಿಧಿಯನ್ನು ಅವರು ಕಲ್ಪಿಸಬೇಕಾಗತ್ತೆ. ಯಾವಾಗ ಗೊತ್ತಾಗಲಿಲ್ಲ ಅಂತಾದ್ರೆ ಎರಡು ಪದದಿಂದಲೂ ವಿವಕ್ಷಿತವಾದ ಲಕ್ಷಿತವಾದ, ವಿವಕ್ಷಿತವಾದದ್ದು ಬೇರೆ ಲಕ್ಷಿತವಾದ ಬೇರೆ. ಹೇಳಬೇಕು ಅಂತ ಅಂದ್ಕೊಂಡದ್ದೇ ಲಕ್ಷ್ಯಾರ್ಥ. ಎರಡು ಪದದಿಂದಲೂ ಹೇಳಬೇಕು ಅಂತ ಅಂದ್ಕೊಂಡದ್ದಾಗ ಲಕ್ಷ್ಯಾರ್ಥವು ಗೊತ್ತಾದ ಮೇಲೂ ನನಗೆ ಅನುಭವ ಆಗಲಿಲ್ಲ ಅಂತ ಏನಾದ್ರು ಅನ್ನೋದಾದರೆ ಆವಾಗ ಆ ಎರಡು ಪದದಿಂದ ಯಾವುದೋ ಒಂದು ವಿಧಿಯನ್ನು ಹೇಳ್ತಾ ಇದೆ ಅಂತ ಕಲ್ಪಿಸಬೇಕಾಗತ್ತೆ. ಅದು ಬೇರೆ ಆಪ್ಷನ್ ಇಲ್ವಲ್ಲ ಅವಾಗ ವಿಧಿಯನ್ನು ಕಲ್ಪಿಸೋದು. ಆದ್ರೆ ಇಲ್ಲಿ ಅನ್ಯೋ ಅರ್ಥ ನಾವು ಗಮನಿದೆ. ವಿದ್ಯಾರ್ಥ ಇಲ್ಲಿ ತೋರ್ ಬರ್ತಾ ಇಲ್ಲ. ಆಮೇಲೆ ಪ್ರಸಂಖ್ಯಾನವಾಗಲಿ ಆವೃತ್ತಿಯಾಗಲಿ ಭಾವನೆಯಾಗಲಿ ಹೇಳ್ತಾ ಇಲ್ಲ. ಭಾವನೆ ಹೇಳ್ತಾ ಇದೆ ಅಂತ ಅನ್ನೋಣ ಅಂದ್ರೆ ಯೋಷಾಗ್ನಿವತ ತನ್ನ ಪತ್ನಿಯನ್ನೇ ಅಗ್ನಿ ಭಾವನೆ ಮಾಡುವ ಹಾಗೆ ತನ್ನನ್ನು ಬ್ರಹ್ಮ ಭಾವನೆ ಮಾಡಕ್ಕೆ ಹೇಳ್ತಾ ಇದೆ ಅಂದ್ರೆ ಅದು ಅನ್ಸಲ್ಲ. ಆ ಬರ್ತಾ ಬಂದು ಪ್ರಕರಣ ಅನುಭವ ಪ್ರಕರಣ. ಆವೃತ್ತಿಯೂ ಹೊಂದಲ್ಲ, ಪ್ರಸಂಖ್ಯಾನವೂ ಹೊಂದಲ್ಲ, ಉಪಾಸನೆಯೂ ಹೊಂದಲ್ಲ ಅಂದ್ಮೇಲೆ ವಾಕ್ಯಾರ್ಥ ಸರಿ ಆಗಿಲ್ಲ ಅನ್ನೋದನ್ನೇ ತಗೋಬೇಕೇ ಹೊರತು ವಾಕ್ಯಾರ್ಥ ಗೊತ್ತಾದ್ರೂ ಅನುಭವ ಆಗಲಿಲ್ಲ ಅಂದ್ರೆ ಬರಲ್ಲ. ಅನುಭವ ಆಗಲಿಲ್ಲ ಅಂದ್ರೆ ವಾಕ್ಯಾರ್ಥವಾಗಲಿಲ್ಲ, ವಾಕ್ಯಾರ್ಥವಾಗಲಿಲ್ಲ ಅಂತಂದ್ರೆ ಅನುಭವ ಆಗಿಲ್ಲ ಅನ್ನೋದೇ ಹೊರತು ಅರ್ಥವಾಗಿದೆ ಅನುಭವ ಆಗಿಲ್ಲ. ಅದು ಅನುಭವ ಆಯಿತು ವಾಕ್ಯಾರ್ಥವಲ್ಲ ಅದೇನು ಬರಲ್ಲ. ಅನುಭವ ಆಯಿತು ಅಂದ್ರೆ ಅದು ವಾಕ್ಯಾರ್ಥವೇ. ಅದು ವಾಕ್ಯಾರ್ಥವಾಯಿತು ಅಂದ್ರೆ ಅದು ಅನುಭವದಲ್ಲೇ. ಅದು ಎರಡೂ ಅಲ್ಲ. ಹೇಳೋ ಕಡೆಯಿಂದ ಅದು ವಾಕ್ಯಾರ್ಥವೇ ಹೊರತು ತಿಳ್ಕೊಳ್ಳೋ ಕಡೆಯಿಂದ ಅದು ಅನುಭವ. ಅದು ಮುಮುಕ್ಷುವಿನ ಕಡೆಯಿಂದ, ಸಾಧಕರ ಕಡೆಯಿಂದ ಅದು ಅನುಭವವೇ. ಗುರುಶಾಸ್ತ್ರ ಕಡೆಯಿಂದ ಅದು ವಾಕ್ಯಾರ್ಥ. ಎರಡೂ ಒಂದೇ. ನಿಜವಾಗಿ ಏನು ನಾನು ಆಗಿದ್ದೀನೋ, ನಾನು ನಿಜ ಹೇಗಿದ್ದೀನೋ ಅದನ್ನೇ ತತ್ವಂ ಪದಗಳು ಸೇರಿ ನಮ್ಗೆ ತಿಳಿಸ್ಕೊಡ್ತಾ ಇದೆ. ನಮ್ಗೆ ಬಾಗಿಲೂನೇ ಅದು ಗೊತ್ತಾಗುತ್ತೆ, ಬೀರೂನೇ ಇದು ಗೊತ್ತಾಗುತ್ತೆ, ಕುರ್ಚಿನೇ ಇದಾಗುತ್ತೆ. ಆದರೆ ತ್ವಂ ಶಬ್ದಕ್ಕೂ ತತ್ಪದಕ್ಕೂ ಲಕ್ಷ್ಯವಾದ ಅದನ್ನು ಹೇಳಿಸಿಕೊಂಡ ಅರ್ಥ ಇದೆಯಲ್ಲ, ಆ ಅರ್ಥ ವಾಚ್ಯಾರ್ಥ ಬಿಟ್ಟು ಲಕ್ಷ್ಯಾರ್ಥವನ್ನು ನೀವು ಮಾಡಿಕೊಂಡ್ರೆ ಗೊತ್ತಾಗಲೇಬೇಕು. ಲಕ್ಷ್ಯಾರ್ಥವನ್ನು ನೀವು ಮಾಡ್ಕೊಂಡು ಲಕ್ಷ್ಯಾರ್ಥವನ್ನು ಕಲ್ಪನೆ ಮಾಡದೆ ಗೊತ್ತಾಗಲ್ಲ. ಲಕ್ಷ್ಯಾರ್ಥ ಕಲ್ಪನೆ ಅಲ್ಲ, ಲಕ್ಷ್ಯಾರ್ಥವೇ ಅನುಭವಾರ್ಥ. ಹಾಗಾಗಿ ನಾನು ಅನ್ನೋದು ನಮ್ದು ಯಾವುದೋ ಒಂದು ಫೀಲಿಂಗ್ ಆಗುತ್ತೆ. ನಾನು ಅನ್ನೋವಾಗ ಏನೋ ಒಂದು ಫೀಲಿಂಗ್ ಆಗುತ್ತಲ್ಲ, ಆ ಫೀಲಿಂಗ್ ಆಗಿರುವ ಅರ್ಥ ಆ ನಾನು ಪದಕ್ಕೆ ಅರ್ಥ ಅಲ್ಲ. ಅದು ಆ ನಾನು ಫೀಲಿಂಗ್ ಆಗುವಾಗ ಅದರಲ್ಲಿ ವಿಕ್ರಿಯಾತ್ವ ಪರಿಚ್ಛಿನ್ನತ್ವ ಸಂಸಾರಿತ್ವ ಇದೆ.
ಅದಿಲ್ಲದೆ ಇರೋದು ತಾನು ಅನ್ನೋ ಅರ್ಥವನ್ನು ತತ್ವದ ಹೇಳ್ತದೆ. ಹಾಗೆ ತತ್ವದಿಂದಲೂ ಕೂಡ ಯಾವುದೋ ಒಂದು ಪರೋಕ್ಷತ್ವ ಅನಾತ್ಮತ್ವ ತೋರುತ್ತೆ. ನಾನಾಗಿರೋ ಅದು ಅಂತ ಅಂದ್ಕೊಳ್ಳೇನೆ ಅದು ಬಿಟ್ಕೋಬೇಕಾಗತ್ತೆ. ಹಾಗಾಗಿ ಆ ವಾಕ್ಯದಿಂದ ಲಕ್ಷಿತವಾದ ಕೂಟಸ್ಥವಾದ ಅದ್ವಿತೀಯವಾದ ಅರ್ಥವೇನುಂಟೋ ಆ ಅರ್ಥ ಆಗಲೇಬೇಕು ಆ ಉತ್ತಮಾಧಿಕಾರಿ ಆಗಲಿ. ಆಗಲೂ ಅದನ್ನು ಅನುಭವ ಉಂಟಾಗ್ತಿಲ್ಲ ಅಂತಂದ್ರೆ ಅವಾಗ ಇನ್ನೇನು ಆಪ್ಷನ್ ಇಲ್ದೇನೆ ವಿದ್ಯಂತನ್ನು ಕಲ್ಪಿಸಬೇಕಾಗತ್ತೆ. ವಿದ್ಯಂತ ಕಲ್ಪಿಸ. ಆದರೆ ಪತ್ರ ಅನ್ನೋ ಅರ್ಥೋ ನಾವಗಮ್ಯತೆ. ಇಲ್ಲಿ ಈ ವಾಕ್ಯದಲ್ಲಿ ಯಾವ ಭಾವನಾರ್ಥವಾಗಲಿ ಅಥವಾ ಪ್ರಸಂಖ್ಯಾರ್ಥವಾಗಲಿ ಅಥವಾ ಯಾವುದೇ ವಿದ್ಯಂತರವಾಗಲಿ ಏನು ತೋರ್ಬರುತ್ತಿಲ್ಲವಾದ್ದರಿಂದ ಇದು ಅನುಭವವನ್ನೇ ತಿಳಿಸ್ತಾ ಇರೋ ವಾಕ್ಯ. ಏನಪ್ಪ ಅಂದ್ರೆ ಅನುಭವವನ್ನು ಆಸ್ ಇಟ್ ಈಸ್ ತಂದ್ಕೊಳ್ಳೋ ಯೋಗ್ಯತೆ ಇಲ್ಲ ಅನ್ನೋದು ನಿಜ. ಯಾಕೆಂದ್ರೆ ಅಂತಃಕರಣಕ್ಕೆ ಅಂತರ್ಮುಖತೆ ಇಲ್ಲ. ಅಂತಃಕರಣಕ್ಕೆ ಅಂತರ್ಮುಖತೆ ಇಲ್ಲದೆ ಅಂತಃಕರಣವು ಅನಾತ್ಮವನ್ನು ಬಿಟ್ಟು ತಾನಾಗಿ ಬಿಡುವುದಕ್ಕೆ ಯೋಗ್ಯತೆ ತಂದ್ಕೊಳ್ತಾನೆ ಇಲ್ಲ. ಅನಾತ್ಮವನ್ನು ಹಿಡ್ಕೊಂಡು ನಾನಾಗಿ ಹಿಡ್ಕೊಂಡೇ ನಾನು ಬ್ರಹ್ಮ ಆಗಬೇಕು ಅಂತ ಹೋಗ್ತಾ ಇದ್ದಾನೆ. ನಾನಾಗಿದ್ಕೊಂಡು ಬ್ರಹ್ಮ ಆಗಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ನಾನು ಅಲ್ಲ ಬಿಡೋದು, ನಾನು ಅನ್ನೋದನ್ನು ಬಿಡ್ಬೇಕು. ನಾನು ಬಿಟ್ಟೆ ಅಂತಂದ್ರೆ ನೀನು ನಾನು ಇಟ್ಕೊಂಡು ಬಿಟ್ಟೆ ಅಂತ ಆಗತ್ತೆ. ನಾನು ಅದನ್ನು ಸೇರಿಸಿ ಬಿಡಬೇಕು. ನಾನು ಅಲ್ಲದ್ದಾದ, ನಾನೆಂಬುದು ಇಲ್ಲದ್ದಾದ. ನಾನೆಂಬುದಿದೆ, ಹಾಗಾದ್ರೆ ಏನದು ಅದು ಅದೇ. ಅದಕ್ಕೆ ಪದ ಇಲ್ಲ, ವಾಕ್ಯ ಇಲ್ಲ. ನಾವು ಏನ್ ಮಾಡ್ತೀವಿ, ನಾನು ಒಂದು ಉಳಿಸ್ಕೊಂಡೇ ಬಿಡಕ್ಕೆ ಹೋಗ್ತೀವಿ. ನಾನು ಇಟ್ಕೊಂಡು ನಾನು ಅದನ್ನು ಬಿಗಿಯಾಗಿ ಹಿಡ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡು ನಾನು ಬುದ್ಧಿಯಲ್ಲ, ಮನಸ್ಸಲ್ಲ, ಇಂದ್ರಿಯವಲ್ಲ, ಅಂತ ಆಗೋಲ್ಲ. ನಾನೂ ಇಲ್ಲ, ನಾನೂ ಅಲ್ಲ. ಅದು ನಾನು ಅಲ್ಲದ್ದಾದ್ರೂ ಅಲ್ಲಿ ನಾನೆಂಬುದಿಲ್ಲವಾದ್ರೂ ಸತ್ಯಕ್ಕೆ ನಾನು ಅನ್ನೋದ್ರಿಂದ ನಾವು ಅದನ್ನ ಇಂಡಿಕೇಟ್ ಮಾಡ್ತೀವಿ, ಗುರುತಿಸ್ತೀವಿ. ಅದೇ ಇರೋದ್ರಲ್ಲಿ ಕ್ಲೋಸ್ ಆಗಿರುವ ಶಬ್ದ, ನಿಯರೆಸ್ಟ್ ಶಬ್ದ ನಾನು ಅನ್ನೋದು. ಅದೇ ನಾನು ಅನ್ನೋದು ವಾಚ್ಯಾರ್ಥವಲ್ಲ, ನಾನು ಒಂದು ಲಕ್ಷಿತವಾಗಿರ್ತಕ್ಕಂಥ ಅರ್ಥ. ಅದನ್ನ ಈ ತತ್ವಮಸಿ ವಾಕ್ಯ ತಿಳಿಸ್ಕೊಳ್ತಾ ಇದೆ ಅಂತ ನೀವು ತಿಳ್ಕೊಂಡು ಆ ವಾಕ್ಯ ಅರ್ಥದ ಅನುಭವಕ್ಕೆ ಹೊಂದಿಸ್ಬೇಕು, ಇಂಪ್ಲಿಮೆಂಟ್ ಮಾಡ್ಕೊಂಡು ತತ್ವ ಗೊತ್ತಾಗ್ತದೆ. ಇದರಿಂದ ಗೊತ್ತಾಗಲಿಲ್ಲ ಅಂತಂದ್ರೆ 2-3 ಆಪ್ಷನ್ ಕೊಟ್ಟು, ಇಲ್ಲ ವಿದ್ಯಂತ ಕಲ್ಪಿಸ್ಬೇಕು ಅಂತ, ಇಲ್ಲ ಆವೃತ್ತಿ ಕಲ್ಪನೆ, ಇಲ್ಲ ಭಾವನೆ ಕಲ್ಪನೆ ಮಾಡ್ಕೋಬೇಕಾಗುತ್ತೆ. ಆದ್ರೆ ಆ 3 ಅರ್ಥವೂ ತೋರು ಬರ್ತಾ ಇಲ್ಲ. ಅದರಿಂದ 3 ಅರ್ಥಗಳು ನಮ್ದಲ್ಲ ಅಂದು. ಯಾಕೆಂದ್ರೆ ಅರ್ಥ ಅಳಗಮ್ಮಿದೆ. ಈ ವಾಕ್ಯ ಬೇರೆ ಅರ್ಥ ತೋರ್ಬರೋದಿಲ್ಲ. ನಚ ಯಥಾಭಿಮತೋ ಅರ್ಥೋ ಯಥೋಕ್ತೇನ ನ್ಯಾಯೇನ ನಾಮಸೀಯತೆ. ಕೋಸೋ ನ್ಯಾಯ ಇದೆ. ಯಾವುದು ಅಭಿಮತ ಅಂದ್ರೆ ಒಪ್ಪಿಗೆ ಆಗಿರುವ, ಅಭಿಮತ ಶಬ್ದಕ್ಕಂತ ಒಪ್ಪಿಗೆಯಾದ ಇಷ್ಟವಾದ ಅರ್ಥವು ಮೇಲೆ ಹೇಳಿದ ಮಾರ್ಗದಿಂದಾನೇ ತತ್ವಮಸಿ ವಾಕ್ಯಾರ್ಥವನ್ನ ಕಂಡುಕೊಳ್ಳುವ ಮಾರ್ಗದಿಂದ ಗೊತ್ತಾಗೋದಿಲ್ಲ ಅಂತ ಅನ್ನೋದಾದರೆ ಅಲ್ವಾ, ಆಗುದೆಂಬ ನಾಮಸೀಯತೆ ದಿನ. ಓ ಹಾಗೆ ನಾನು ತಪ್ಪ ಅಂದ್ರೆ ವಾಕ್ಯಕ್ಕೆ ಏನು ಒಪ್ಪಿಗೆಯಾದ ಅರ್ಥವೋ ಅಥವಾ ಗುರುಗಳು ಯಾವ ಅಭಿಪ್ರಾಯವನ್ನು ಇಟ್ಕೊಂಡದ್ದಾದ ಅರ್ಥವುಳ್ಳದ್ದಾದ ವಾಕ್ಯವೋ ಆ ಅಭಿಮತವಾದ ಅರ್ಥವು ಮೇಲೆ ಹೇಳಿದ ಪ್ರಕಾರದಿಂದ ಅಂದ್ರೆ ವಾಕ್ಯಾರ್ಥವನ್ನ ನಾವು ಯಾವ ರೀತಿ ಹೊಂದಿಸ್ಕೋಬೇಕು ಅಂತ ಇಸ್ಕೊಟ್ವೋ ಆ ಪ್ರಕಾರದಿಂದ ಗೊತ್ತಾಗೋದಿಲ್ಲ ಅಂತ ಇಲ್ಲ, ಗೊತ್ತಾಗೇ ಆಗತ್ತೆ. ನಾಮಸೀಯತೆ ನಾ ತತ್ವಮಸಿ ವಾಕ್ಯಾರ್ಥವನ್ನ ಕರೆಕ್ಟಾಗಿ ನಾವು ಹೇಳ್ಕೊಟ್ಟ ರೀತಿಯಿಂದ ನೀವು ಇಂಪ್ಲಿಮೆಂಟ್ ಮಾಡ್ಕೊಂಡ್ರಿ ಅಂತಂದ್ರೆ 100% ಗೊತ್ತಾಗಲೇಬೇಕು. ಅದ್ರ ಆಪ್ಷನ್ ಇಲ್ಲ. ಈ ತತ್ವಮಸಿ ವಾಕ್ಯಾರ್ಥ ಹೊಂದಿಸ್ಕೊ ಬರ್ತಾ ಇಲ್ಲ ಅಂತಂದ್ರೆ ಅದನ್ನ ನೀವು ಸರಿ ಮಾಡ್ಕೋಬೇಕು. ತತ್ವಮಸಿ ವಾಕ್ಯಾರ್ಥವನ್ನು ಹೊಂದಿಸ್ಕೊಂಡ್ರು ಈ ತತ್ವ ಗೊತ್ತಾಗ್ತಿಲ್ಲ ಅಂತಂದ್ರೆ ಅದು ಅರ್ಥವಿದ್ದೇ ಇರೋ ಮಾತು ಅಂತ ಇದ್ದಾರೆ. ನಾಮಸೀಯತೆ ನಾ ಅಂತ ಇದ್ದಾರೆ. ಯಥೋಕ್ತೇನ ನ್ಯಾಯೇನ ಇತ್ಯುಕ್ತೆ ಪೂರ್ವೋಕ್ತೇನ ವಾಕ್ಯಾರ್ಥ ಪರ್ಯಾಲೋಚನ ಕ್ರಮೇಣ, ವಾಕ್ಯಾರ್ಥವನ್ನು ಪರ್ಯಾಲೋಚನೆ ಮಾಡುವ ಯುಕ್ತಿ ನ್ಯಾಯ. ಆ ನ್ಯಾಯದಿಂದ ನಾವು ತಿಳಿಸಿಕೊಟ್ಟಂತಹ ತತ್ವಮಸಿ ವಾಕ್ಯಾರ್ಥ ನಿಶ್ಚಯವಾಗೋದಿಲ್ಲ ಅಂತೇನಿಲ್ಲ, ಆಗೇ ಆಗತ್ತೆ. ಹಾಗಾದ್ರೆ ಯಾವುದಪ್ಪ ನ್ಯಾಯ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ 5 ಅಗಳಿ ಇದೆ, 5 ಅಗಳಿದು ಹೊರಹಾಕಡಿ ಅಂತ ಇದ್ದಾರೆ. ಏನು ನಾಮಾದಿಭ್ಯೋ ನಿರಾಕೃತ್ಯ ಸಮರ್ಥಂ ನಿಷ್ಪರಿಗ್ರಹ ವಿಸ್ಪೃಹೋ ನಿಷ್ಪದರ್ಥೇಭ್ಯಃ ಸಮಾಧಿ ವಿಧಿಚೋದಿತಃ ಚಾನ್ನಮಯಾದೀಸ್ತಾನ್ ಪಂಚಾನಾತ್ಮತಯಾರ್ಗಲಾನ್
ಅಹಂ ಬ್ರಹ್ಮೇತಿ ವಾಕ್ಯಾರ್ಥಂ ಆನಂದೇತಿ ವಾಕ್ಯಾರ್ಥಂ ವೇತ್ತಿ ಚೇನ್ನಾರ್ಥ ಈಹಯ ಪಂಚ ಅನಾತ್ಮತಯ ಅನಾತ್ಮತಯ ಅರ್ಗಲಾನಿ ಅರ್ಗಲಾಂ ಅಹಂ ಬ್ರಹ್ಮ ಇತಿ ವಾಕ್ಯಾರ್ಥಂ ವೇತ್ತಿ ಚೇತ್ ನ ಅರ್ಥಃ ಈಹಯ. ಈಹ ಅಂದ್ರೆ ಕರ್ಮ ತಿಳ್ಕೊಳ್ತಾನೆ ಅಂತ ಆದ್ರೆ ನಮ್ಮ ಕರ್ಮದಿಂದ ಏನು ಆಗ್ಬೇಕಾಗಿಲ್ಲ ಅಂತ ಇದ್ದಾರೆ. ಎಲ್ಲಿವರೆಗೆ ತಿಳ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ಕರ್ಮದಿಂದ ಉಪಾಸದಿಂದ ಏನೋ ಪಡಿಬೇಕು, ಏನೋ ತಪ್ಪಿಸ್ಕೋಬೇಕು. ಎರಡು ಕಷ್ಟವನ್ನು ಪರಿಹಾರ ಮಾಡ್ಕೋಬೇಕು, ಇಷ್ಟವನ್ನು ಪಡ್ಕೋಬೇಕು ಅನ್ನೋದು ಉಪಾಸನೆ ಮತ್ತು ಕರ್ಮ ಅಲ್ಲಿವರೆಗೆ ಬರುತ್ತೆ. ಆದ್ರೆ ಯಾವಾಗ ತ್ವಮರ್ಥವನ್ನ ಅಂದ್ರೆ ತ್ವಮರ್ಥ ಆದ ಅಹಮರ್ಥವನ್ನ ನಾನು ಎಂಬ ಅರ್ಥವನ್ನ ನಾಮಾದಿಗಳಿಂದ ಬಿಡಿಸ್ಕೋಬೇಕಂತೆ. ನೋಡಿ, ನಾನು ಎಂಬ ಪದದಿಂದ ಯಾವ ಒಂದು ವಸ್ತುವನ್ನು ನಾವು ಲಕ್ಷಿಸ್ತಾ ಇದ್ದೀವಿ, ಯಾವ ಅರ್ಥ ಅಂದ್ರೆ ಇಲ್ಲಿ ವಸ್ತು ವಿಷಯ ಯಾವುದಿದೆ ಅದಕ್ಕೆ ನಾಮ ಇಲ್ಲ, ರೂಪ ಇಲ್ಲ, ಗುಣ ಇಲ್ಲ, ಕ್ರಿಯೆ ಇಲ್ಲ, ಜಾತಿ ಇಲ್ಲ, ದ್ರವ್ಯ ಇಲ್ಲ, ಯಾವ ವಿಶೇಷವೂ ಇಲ್ಲ ಅಂತ ಹೇಳಿ ನಾಮಾದಿಗಳೆಲ್ಲಗಳಿಂದಲೂ ಸಮರ್ಥವನ್ನ ಬಿಡಿಸ್ಕೊಂಡು ಯಾವ ರೀತಿ ಬಿಡಿಸ್ಕೊಳ್ಳೋ ಮುಂಚೆ ಶಮಾದಿ ವಿಧಿಚೋದಿತ ಮುಂಚೆ ಅದು ಬಿಡಿಸ್ಕೊಳ್ಳೋ ಮುಂಚೆ ಶಮದಮಾದಿ ಈ ಅಂತರಂಗ ಗುಣಗಳು, ಮನಃಪ್ರಧಾನವಾದ ಗುಣಗಳು, ಆ ಗುಣಗಳ ವಿಧಿಯಿಂದ ಪ್ರೇರಿತರಾಗಿ ಶಮದಮಾದಿ ಗುಣ ಸಂಪನ್ನನಾಗಿ ಅರ್ಥ. ಪರಿಪೂರ್ಣವಾಗಿ ಶಮದಮಾದಿ ಗುಣಗಳನ್ನೆಲ್ಲ ಚೆನ್ನಾಗಿ ಅಳವಡಿಸ್ಕೊಂಡು ನಿಷ್ಪರಿಗ್ರಹ ಅದೊಂದು ವಿಷಯ ಅಂದ್ರೆ ಸನ್ಯಾಸಿ ಆಗಿದ್ದರ್ಥ. ತನ್ನದು ಅನ್ನೋಲ್ಲ ಬಿಟ್ಟು ದರ್ಥ. ಪರಿಗ್ರಹ ಅಂದ್ರೆ ಮಮತ್ವ ಬುದ್ಧಿ, ನಂದು ನಾನು ನಂದು ಇದೆಲ್ಲ ಇದೇ ಅವ್ರಿಗೆ ಬಂಧನ. ನಿಷ್ಪರಿಗ್ರಹನ ಆಗ್ಬೇಕಂದ್ರೆ ಯಾವ ಇದರಲ್ಲೂ ಅಟ್ಯಾಚ್ಮೆಂಟ್ ಇರಬಾರ್ದಂತೆ. ಪರಿಪೂರ್ಣ ಬರಿದನಾಗ್ಬೇಕು. ಬರಿದ ಅಂದ್ರೆ ಗೊತ್ತಾ ಪದ? ಬರಿದಾನ ಎಂಟಿ ಪೂರ್ತಿ ಎಮ್ಮೆ ನಮ್ಮ ಸೂತ್ರಕಾರರು ಸರ್ವತಃ ಪರಿಮೋಕ್ಷ ಮಿಚ್ಚೇಕೆ ಬಟ್ಟೆನೂ ಹಾಕೋಬೇಡ, ಏನು ಬೇಡ, ಅಷ್ಟು ಮಟ್ಟಿಗೆ ನಿಷ್ಪರಿಗ್ರಹ ಹೋಗುವಂತಾರೆ. ಕ್ರಿಯಾರೂಪವಾದ ಸನ್ಯಾಸನ ಹೇಳ್ತಾ ಇದ್ರ ಅಥವಾ ತಾನಾಗಿ? ಅಲ್ಲ, ವಿವೇಕ ರೂಪ ಸನ್ಯಾಸ ಅಂತರ್ಮುಖವಾಗಿ ಅಭಿಮಾನ ಬಿಡೋ ಸನ್ಯಾಸ ಇದು. ಇವು ಆಶ್ರಮ ರೂಪವಾದ ಕಾಯಿ ಬಟ್ಟೆ ಸನ್ಯಾಸ ಅಲ್ಲ ಇದು. ಆ ಸನ್ಯಾಸ ಇದೆ ಸ್ಫೂರ್ತಿಯುಕ್ತ ಸನ್ಯಾಸವಲ್ಲ, ಉಪಾಸನಾ ರೂಪ ಸನ್ಯಾಸವೇ ಧರ್ಮಲೋಕಾಂತವಾದ ಲೋಕ ಪ್ರಾಪ್ತಿಗೆ. ಈ ಆತ್ಮಜ್ಞಾನಕ್ಕಾಗಿ ಸನ್ಯಾಸ ಮಾಡೋದಿದೆಯಲ್ಲ, ಅದು ಒಂದು ರೀತಿ ಸಾರ್ವತ್ರಿಕವಾದ ಸನ್ಯಾಸ. ಅದು ಬ್ರಾಹ್ಮಣರಿಗೆ ಕೆಲವರಿಗೆ ಮಾಡ್ತಾ ಇದ್ದಲ್ಲ. ಯಾರಿಗೆ ಈ ತತ್ವಜ್ಞಾನವೇ ಬೇಕು ಅಂತ ಪೂರ್ಣವಾದ ತಹತಹತೆ ಇಚ್ಛೆ ಇದ್ದು ಅದಕ್ಕೆ ಫುಲ್ ಡಿವೋಟ್ ಆಗ್ತದೆ, ಅದೇ ಸನ್ಯಾಸ. ಫುಲ್ ಡಿವೋಟ್ ಆದ ಅಂದ್ರೆ ಮತ್ತೆ ಅವನು ಏನ್ ಬಟ್ಟೆ ಹುಟ್ಟಿದಾನೆ, ಯಾವ ಜಾತಿಯವರಾಗಿದ್ದಾನೆ, ಯಾವ ವರ್ಣದವನು, ಭಾಷೆ, ಅದ್ಯಾವುದು ಬರೋದಿಲ್ಲ. ಅದೆಲ್ಲ ವ್ಯವಹಾರಕ್ಕೆ. ಫಸ್ಟು ಶಮಾದಿ ವಿಧಿ ಚೋದಿತ ಅಂದ್ರೆ ಶಮಾದಿ ಶಮದಮಾದಿಗಳನ್ನ ವಿಧಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಪುಮಾನ್ ಶಕ್ನೋತಿ ತತ್ಕರ್ತು ತಸ್ಮಾದೇತದ್ ವಿಧೀಯತೆ ಎಂದು ಶ್ರವಣಂ ಮನನಂ ತದ್ವತ್ ತಥಾ ಶಮದಮಾದಿಯತ್ ಪುಮಾನ್ ಶಕ್ನೋತಿ ತತ್ಕರ್ತು ತಸ್ಮಾದೇತದ್ ವಿಧೀಯತೆ ಅಂತ ಅವರು ಶ್ರವಣ ಮನನ ಮತ್ಮತ್ ಮಾಡ್ತಿರ್ಬೇಕಂತೆ. ಲೆಕ್ಕ ಹೇಗೆ ಮತ್ಮತ್ ಹೋಗಿ ಕೇಳಿ ಅರ್ಥ ಆಗ್ಲಿಲ್ಲ, ಗೊತ್ತಾಗ್ಲಿಲ್ಲ, ಇನ್ನೊಂದ್ಸಲ ಹೇಳಿ ಅಂತ ಹೇಳಿ ಮತ್ ಕೇಳ್ತಾನೆ. ಮತ್ತೆ ಎಲ್ತಾ ತಪ್ಪನ್ನು ಅಲ್ಲಿ ಸರಿ ಮಾಡ್ಕೋತಾನೆ. ಆದ್ರೂ ಮತ್ತೆ ಇನ್ನೊಂದ್ಸಲ ಕೇಳ್ಕೊತಾನೆ. ಗೊತ್ತಾಗುವವರೆಗೂ ಕೇಳ್ತಾರೆ. ಅಲ್ಲಿ ಕೇಳುವಾಗ ಪ್ರಯತ್ನ ವಿಶೇಷ ಉಂಟು. ಉಪಾಸನೆ ಹೇಗೆ ಅಷ್ಟನ್ನೇ ರಿಪೀಟ್ ಮಾಡ್ತಾನೋ, ಇಲ್ಲಿ ತಿಳ್ಕೊ ಅಷ್ಟನ್ನೇ ರಿಪೀಟ್ ಮಾಡೋದಿಲ್ಲ. ಮತ್ತೆ ಪ್ರಯತ್ನ ವಿಶೇಷದಿಂದ ನಾನು ಎಲ್ಲಿ ತಪ್ಕೊಳ್ತಾ ಇದ್ದೀನಿ, ನಂಗೆ ಎಲ್ಲ ಸಿಕ್ಕಾಕೊಳ್ತಾ ಇದೆ, ನಂಗೆ ಎಲ್ಲಿ ಗೊತ್ತಾಗ್ತಿಲ್ಲ ಅಂತೆಲ್ಲ ಅದನ್ನ ಬಿಟ್ಕೊಂಡು ಹೋಗ್ತಾನೆ. ಏಕೇನ ಅಂಶೇನ ಏಕೇನ ಅವಧಾನೇನ ಏಕಂ ಅಂಶಂ ಅಪೋಹತಿ ಅಪರೇಣ ಅಪರವತಿ ಕ್ರಮವತಿ ಪ್ರತಿಪತ್ತಿ. ಒಂದು ಸಲ ಲಕ್ಷ್ಯವಿಟ್ಟು ಕೇಳೋದ್ರಿಂದ ಒಂದು ತಪ್ಪಸ ಬಿಟ್ಕೊಳ್ತಾನೆ. ಮತ್ತೆ ಇನ್ನೊಂದ್ಸಲ ಹೋಗಿ ತನ್ನ ಅನುಭವ ನೋಡ್ಕೊಂಡು ಹೋಗ್ತಾನೆ, ತನ್ನ ಅನುಭವದ ಹೊಂದಿಸ್ಕೊಂಡು ನೋಡ್ಕೊಳಕ್ ಹೋಗ್ತಾನೆ. ಯಾಕೋ ಗೊತ್ತಾಗ್ತಿಲ್ಲ, ಇನ್ನೊಂದ್ಸಲ ಹೋಗಿ ಕೇಳ್ತಾನೆ. ಇನ್ನೊಂದ್ಸಲ ಕೇಳೋದ್ರಿಂದ ಇನ್ನೊಂದು ತಪ್ಪರ್ಸ ಬಿಟ್ಕೊಳ್ತಾನೆ. ಹೀಗೆ
ಮೊದಲು ಶಬ್ದಮಾದಿ ಗುಣಸಂಪನ್ನನಾಗಿ ಅಂತಃಕರಣ ಯಾವುದೇ ಏರ್ಪೇರಿದೆ ಪೂರ್ಣ ಇಂದ್ರಿಯ ನಿಗ್ರಹವನ್ನು ಹೊಂದಿ ಬಾಹ್ಯ ಭೋಗದಿಂದ ಪರಿಪೂರ್ಣ ವಿರಕ್ತನಾಗಿ ಈಗ ಆಹಿಕವಾದ ಆಂಶಿಕವಾದ ಯಾವ ಫಲವನ್ನು ಬಯಸಿದ್ದೇನೆ ಎಲ್ಲಾ ಕರ್ಮವನ್ನು ಬಿಟ್ಟು ನಾಮಾದಿಭ್ಯ, ನಾಮಾದಿಯಿಂದ ನಾಮ ರೂಪ ಗುಣ ಕ್ರಿಯೆ ಇದೆ ನಾಮಾದಿ, ಇವುಗಳಿಂದ ತ್ವಮರ್ಥವನ್ನು ಬಿಡಿಸ್ಕೊಂಡು ತ್ವಮರ್ಥಂ ನಿಷ್ಪರಿಗ್ರಹ, ನಿಷ್ಪರಿಗ್ರಹ ತ್ವಮರ್ಥವನ್ನ ಬಿಡಿಸ್ಕೊಂಡು ಆಮೇಲೆ ವಿಶ್ವದರ್ಥೇಭ್ಯ ನಿಸ್ಪೃಹ, ನೀನು ಅಂತ ಅನ್ನಿಸ್ಕೋದಕ್ಕೆ ಯೋಗ್ಯವಾಗಿರ್ತಕ್ಕ ವಿಷಯಗಳಲ್ಲಿ ನಿಸ್ಪೃಹ ಆಗಬೇಕು. ಯಾವ್ಯಾವ ನೀನು ಅಂತ ಅನ್ಸ್ಕೋದು, ಎಷ್ಟು ಮಟ್ಟಿಗೆ ಏನೇ ದುಡ್ಡು ನೀನು ಅನ್ಸ್ಕೋಕ್ ಯೋಗ್ಯವಾಗಿದೆ, ಮೊಬೈಲು ಅಥವಾ ಮನೆ ದೇಹಾದಿಗಳು ನೀನು ಅನ್ಸ್ಕೋ ಯೋಗ್ಯವಾಗಿದೆ, ದೇಹ ಇಂದ್ರಿಯ ಮನಸ್ಸು ಅದು ಕೂಡ ನೀನು ಅಂತ ಅನ್ಸ್ಕೊಳ್ತಕ್ಕದ್ದಾಗಿದೆ. ಅದರಲ್ಲೂ ಯಾವ ಇದು ಅಭಿಮಾನ ಅಟ್ಯಾಚ್ಮೆಂಟ್ ಇರಬಾರ್ದು. ಅಂದ್ರೆ ಈ ದೇಹಕ್ಕೆ ಈ ರೀತಿಯಾದ ಒಂದು ಫೆಸಿಲಿಟಿ ಇರಬೇಕು, ಈ ರೀತಿ ಅನುಕೂಲತೆ ಇರಬೇಕು, ಅವಾಗಲೂ ನನಗೆ ಇದು ಮಾಡೋಕ್ಕಾಗತ್ತೆ ಅಂತಂದ್ರೆ ಮತ್ತೆ ದೇಹಾಭಿಮಾನ ಬಂದು ಕೊಟ್ಕೋದು. ದೇಹಾದಿಗಳಲ್ಲೂ ಪರಿಗ್ರಹ ಅಂದ್ರೆ ನನ್ನದು ಎಂಬ ಅಭಿಮಾನ ಬಿಡೋದೇ ಅಭಿಮಾನ ಇಟ್ಕೊಂಡು ಪರಿಗ್ರಹ, ಅದನ್ನ ಬಿಡು, ನಿಷ್ಪರಿಗ್ರಹ ಬಿಡು. ದೇಹೇಂದ್ರಿಯ ಮನೋಬುದ್ಧಿಗಳಲ್ಲಿ ಅಂದ್ರೆ ತನ್ನ ಬದುಕಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಳಿಸ್ಕೊಂಡು ಬಾಕಿ ಎಲ್ಲದಲ್ಲೂ ಗಮನವಿದ್ದವನಾಗಿ ವಿಶ್ವದರ್ಥೇಭ್ಯ ನಿಷ್ಪರಿಗ್ರಹ, ನೀನು ಅಂತ ಹೇಳಿ ಕರೆಸಿಕೊಳ್ಳುವುದಕ್ಕೆ ಯೋಗ್ಯವಾಗಿರುವ ಸಮಸ್ತ ಲೌಕಿಕ ಪದಾರ್ಥಗಳಿಂದಲೂ ಮತ್ತು ತನ್ನ ದೇಹೇಂದ್ರಿಯ ಮನೋಬುದ್ಧಿಗಳಿಂದಲೂ ತನ್ನ ಸ್ಥಿತಿಗೆ ಕಾರಣವಾಗಿರ್ತಕ್ಕಂಥ ಯಾವುದೇ ಬಟ್ಟೆ ಬರೀ ಪುಸ್ತಕ ಪಾತ್ರೆ ಅದರಲ್ಲೂ ಅಭಿಮಾನ ಇರಬಾರ್ದು. ಸನ್ಯಾಸಿಗೆ ಒಳ್ಳೆ ಒಂದು ಕರೆಕ್ಟ್ ಒಂದು ಇದು ಮಾಡಿಕೊಟ್ಟಿದ್ದವಂತೆ, ಒಂದು ಪಾತ್ರೆನ ತುಂಬಾ ಚೆನ್ನಾಗಿ ಮುದ್ದಾಗಿತ್ತಂತೆ. ಅದು ನೋಡಿ ಯಾರೋ ಸನ್ಯಾಸಿ ನನ್ಗೆ ಕೊಡೋದನ್ನ ಅಂತ ಹೇಳಿದ. ನಾನು ಕಷ್ಟಪಟ್ಟು ಮಾಡ್ಕೊಂಡು ಕೊಡಲ್ಲ ಅನ್ನಂತೆ. ಅವನಿಗೆ ಏನಂತ ಬಿಡ್ತು, ಇದೆಲ್ಲ ಕದ್ದು ಬಿಡ್ತಾ ಇರೋದು ಅದ್ರ ಕಡೆ ಗಮನ ಹೋಗ್ತಾ ಇದೆ. ಅವನಿಗೆ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡೋಕೆ ಆಗ್ತಾ ಇಲ್ಲ, ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ ಮೆಲ್ಲಿ ಎಸ್ಕೊಂಡು ಹೋಗ್ಬಿಟ್ರೆ ಅಂತ ಹೇಳಿ ಅದೇ ಅವನಿಗೆ ಇದು ಧ್ಯಾನ ಮಾಡಿ ಗಡ್ಡಿ ಆಗ್ತಾ ಇದೆ. ಎಷ್ಟು ಕರೆಕ್ಟಾ ಯೋಚನೆ ಮಾಡು. ಅದು ಬೆಳ್ಳಿ ಅಲ್ಲ, ಬಂಗಾರ ಅಲ್ಲ, ದುಡ್ಡಲ್ಲ, ಇನ್ನೊಂದಲ್ಲ, ಕರೆಕ್ಟದಲ್ಲಿ ಅಭಿಮಾನ ಬಂದ್ಬಿಡುತ್ತೆ. ಒಂದು ಜಾಗದ ಅಭಿಮಾನ ಬರುತ್ತೆ. ದಿನ ಒಂದೇ ಜಾಗದಲ್ಲಿ ಕೂತ್ಕೊಂಡು ಹೋಗಿ ಧ್ಯಾನ ಮಾಡ್ತಿದ್ರೆ ನೀನು ಹೋಗೋ ಕೂತಿ ಯಾರೋ ಕೂತಿದ್ರೆ ಅಯ್ಯೋ ಯಾರೋ ಕೂತ್ಬಿಟ್ಟಿದ್ದಾರೆ ಅನಿಸ್ಬಿಡುತ್ತೆ. ಅದು ಒಂದು ಕೆಟ್ಟ ಇದು. ಒಂದು ಜಾಗದ ಅಭಿಮಾನ, ಒಂದು ದೇಶದ ಅಭಿಮಾನ, ಒಂದು ಆಹಾರದಲ್ಲಿ ಒಂದು ಎಷ್ಟು ತರಹ ಸೂಕ್ಷ್ಮವಾಗಿದೆ ಅಭಿಮಾನ ಅಂತಂದ್ರೆ ಬಹಳ ಕಷ್ಟ. ಅಭಿಮಾನದಿಂದ ಕೊಸರ್ಕೊಳ್ಳೋದಿದೆಯಲ್ಲ, ಪ್ರವಚನ ಗಂಟೆಗಟ್ಟಲೆ ಮಾಡ್ಬೋದು, ಲೇಖನ ಓದ್ಬೋದು, ಮಾಡ್ಬೋದು, ಇಂಪ್ಲಿಮೆಂಟ್ ಮಾಡಿಕೊಂಡು ಅದನ್ನು ಉಳಿಸ್ಕೋದು ಬಹಳ ಕಷ್ಟ. ಹಾಗಾಗಿ ಶಬ್ದಮಾದಿ ಷಡ್ಗುಣ ಸಮನ್ವಿತ ಷಡ್ಗುಣದಿಂದ ಕೂಡಿಕೊಂಡವನಾಗಿ ನಾಮಾದಿಗಳಿಂದ ತ್ವಮರ್ಥವನ್ನು ಬಿಡಿಸಿಕೊಂಡು ಇಷ್ಟದ ನೀನು ಅಂತ ಅನ್ಸ್ಕೊಳ್ಳೋಕೆ ಯೋಗ್ಯವಾಗಿರುವ ಯಾವ ಪದಾರ್ಥಗಳಲ್ಲಿ ಆಸೆಯನ್ನು ಕೂಡ ಬಿಟ್ಕೊಂಡವನಾಗಿ ಮತ್ತು ಅನ್ನಮಯವೇ ಮುಂತಾದ 5 ಅಗಳಿಗಳಿದೆ, 5 ಕೋಟೆ ಇದೆ ಅಂತಲ್ಲ, ಮಧ್ಯದಲ್ಲಿ ಇದಿರುತ್ತೆ, ಗರ್ಭಗುಡಿ ಇರುತ್ತೆ, 1ನೇ ಪೌಳಿ 2ನೇ ಪೌಳಿ 3ನೇ ಪೌಳಿ ಅಂತ ಹೇಳಿ ಆಮೇಲೆ ಇರುತ್ತೆ. ದಾಟ್ಕೊಂಡು ಹೇಗೆ ಗರ್ಭಗುಡಿ. ಹಾಗೆ ಈ ಆತ್ಮ ತನ್ನ ಕೇವಲ ಸ್ವರೂಪವನ್ನ ಗುರುತಿಸ್ಕೊಳ್ಳೋಕೆ ದೇಹ, ಅನ್ನಮಯ ಅಂದ್ರೆ ದೇಹ, ಅದು ಅಭಿಮಾನ, ಅದು ನಡ್ಡಿ. ಆಮೇಲೆ ಪ್ರಾಣಮಯ ಇಂದ್ರಿಯಗಳ ಅಭಿಮಾನ, ಆಮೇಲೆ ಮನೋಮಯ ಮನಸ್ಸಿನ ಕಲ್ಪನೆಗಳು, ಯೋಚನೆಗಳು, ಭಾವನೆಗಳು, ಆಮೇಲೆ ತಿಳ್ಕೊಳ್ಳೋ ಬುದ್ಧಿ ಅದು, ಆಮೇಲೆ ಭೋಕ್ತಾತ್ಮ ಆನಂದಮಯ, ಅವುಗಳಲ್ಲೂ ಅಭಿಮಾನ ಪಡ್ಕೊಂಡ್ರೆ ಅದು ಅಡ್ಡಿ ಆಗುತ್ತೆ ಆತ್ಮಜ್ಞಾನಕ್ಕೆ. ಹಾಗೆ ಅನಾತ್ಮತೆ ಇದೆಲ್ಲ ನನಗೆ ಗೋಚರವಾಗ್ತಾ ಇದೆ, ನನ್ನ ಅರಿವಿಗೆ ವಿಷಯವಾಗಿದೆ, ನಾನು ಇವುಗಳನ್ನು ಬಿಟ್ಟಿರಬಲ್ಲೆನು, ಇವುಗಳು ಕೂಡ ನನಗೆ ಸಂಬಂಧಪಟ್ಟಿಲ್ಲ, ನನ್ನನ್ನು ಇಟ್ಕೊಂಡೇ ತೋರ್ತಾ ಇದೆ, ನಾನಿದೆ ಇವುಗಳು ಇರೋದೇ ಇಲ್ಲ, ನಾನು ಮಾತ್ರ ಇವುಗಳಿದೆ ಇರಬಲ್ಲೆನು, ನನಗೂ ಇದಕ್ಕೂ ಯಾವ ಅವಯವ ಸಂಬಂಧಿ ಇಲ್ಲ, ಸ್ವಸ್ವಾಭಿಭಾವ ಸಂಬಂಧವೂ ಇಲ್ಲ, ಯಾವ ಗುಣಗುಣಿ ಸಂಬಂಧವೂ ಇಲ್ಲ, ಯಾವ ಸ್ವಾಮಿ ಭಕ್ತ ಸಂಬಂಧವೂ ಇಲ್ಲ, ಏನು ಇನ್ನು ಕಾಲ್ಪನಿಕ ಇದು, ತೋರಿಕೆ. ಹಾಗಾಗಿ ಈ 5 ಕೋಶಗಳನ್ನು ಕೂಡ ಅನಾತ್ಮ ಅಂತ ಹೇಳ್ತಿಕೊಂಡು ಮುರಿದಾಕ್ಬೇಕಂತೆ. ಮುರಿಯೋದ್ರಿಂದ ವಿವೇಕದಿಂದ ಮುರಿಯೋದೆ, ಈ ಮುರಿಯೋದ್ರಿಂದ ಕ್ರಿಯೆ ಅಲ್ಲ, ಜ್ಞಾನದಿಂದ ವಿವೇಕದಿಂದ ನಿಶ್ಚಯ ಮಾಡ್ಕೊಂಡು ಜ್ಞಾನೆಲ್ಲ ಬಿಟ್ಟಾಕೋದು. ಆಮೇಲೆ ಅಹಂ ಬ್ರಹ್ಮೇತಿ ವಾಕ್ಯ ಆಗ್ತದೆ. ನಾನು ಇದೆಲ್ಲ 5 ಕೋಶವನ್ನು ದಾಟ್ ಹೋದೆ ಅಂದ್ರೆ ಅವಾಗ ನಾನು ಅನ್ನಿಸ್ಕೊಳ್ಳೋಕೆ ಯೋಗ್ಯವಲ್ಲದೆ ಇರುವ ತಾನನ್ನೇ ನಾನು ಅಂತ ಔಪಚಾರಿಕವಾಗಿ ಹೇಳ್ತಾ ಇದ್ದಾರೆ. ಅದು ಬ್ರಹ್ಮವೇ ಆಗಿದ್ದೀನಿ ಗೊತ್ತಾಗ್ಬಿಡುತ್ತೆ. ಅಹಂ ಬ್ರಹ್ಮ, ಅಹಂ ಅಂದ್ರೆ ಅದು ಭೂತಪೂರ್ವಗತ್ಯ. ಮೊದಲು ನಾನು ಇತ್ತಲ್ಲ ಕಲ್ಪಿತಾರನು, ಇದನ್ನ ಇಟ್ಕೊಂಡು ಅದನ್ನ ನಾನು ಅಂತ ಹೇಳ್ತಾ ಇದ್ದಾರೆ. ಇವಾಗ ನಾನು ಯಾಕೆ ನಾನು ನೀನಿರ್ಬೇಕು, ಅಲ್ಲಿ ನೀನು ಅನ್ನೋದು ಇಲ್ವೇ ಇಲ್ಲ.
ನೀನು ಅನ್ನೋದಿಲ್ಲದೆ ಇರೋ ಸ್ವರೂಪದಲ್ಲಿ ನಾನು ಅಂತ ಇದು ಬರೋದು ಇಲ್ಲ. ಅದು ಈ ವ್ಯವಹಾರ ತೋರಿಸಿರೋ ನಾನು ಅನ್ನೋದಕ್ಕೆ ಅದೇ ಮೂಲ, ಆ ಆತ್ಮನೇ ಮೂಲ. ಆತ್ಮನೇ ಇಲ್ಲಿ ನಾನಾ ತೋರ್ತಾ ಇದ್ದಾರೆ. ಹಾಗಾಗಿ ಈ ಕಲ್ಪಿತವಾದ ಪರಮಾತ್ಮತ್ವವನ್ನು ದಾಟಿ ಕೇವಲವಾದಂತಹ ಸ್ವರೂಪದಲ್ಲಿ ನೆಲೆ ನಿಂತು ಅದೇ ಬ್ರಹ್ಮ, ಅದೇ ನನ್ನ ಸ್ವರೂಪ ಎಂಬುದಾಗಿ ವಾಕ್ಯಾರ್ಥವನ್ನು ಅರ್ಥಕೊಂಡ ಅಂತ ಆದರೆ, ಇನ್ನು ಅಸಂಖ್ಯಾನಾದಿ ವ್ಯಾಪಾರದಿಂದಲಾಗಲಿ ಅಗ್ನಿಹೋತ್ರಾದಿ ಕ್ರಿಯೆಯಿಂದಲಾಗಲಿ ಅಥವಾ ಲೌಕಿಕ ಸ್ಮಾರ್ಥ ಕ್ರಿಯೆಯಿಂದ ಏನಾಗಬೇಕಾಗಿಲ್ಲ. ನಿಶ್ಚಿತ ನಿರ್ನಮಸ್ಕಾರೋ ನಿಸ್ವಧಾಕಾರ ಏವ ಚ ಚಲಾಚಲ ನಿಕೇತಶ್ಚ ಯತಿರ್ ಯಾದೃಚ್ಛಿಕೋ ಭವೇತ್. ನಮಸ್ಕಾರ ಯಾರ ಬರುತ್ತೆ ಅಂಥದಿರಲ್ಲ. ಸರ್ವಮೇವಾನುಜಾನಾತಿ ಸರ್ವಮೇವ ನಿಷೇಧತಿ ಅಂತ ಎಲ್ಲವನ್ನೂ ಎಲ್ಲವೂ ಆಗಲಿದ್ದಾರೆ. ವ್ಯವಹಾರಶ್ರೀ ಎಲ್ಲವೂ ಆಗ್ತದೆ, ತತ್ವಶ್ರೀ ಯಾವುದೂ ಹೊಂದಲ್ಲ ಅಂತ. ಆ ತತ್ವವನ್ನು ಗೊತ್ತು ಮಾಡಿಕೊಂಡ ಅಂತಾದ್ರೆ ಈಹಯ ಕಿಮಪಿ ಅರ್ಥೋ ನಾಸ್ತಿ ನ ಅರ್ಥ ಅಸ್ತಿ ಅಂತ. ಈ ಹಾಗೆ ಚೇಷ್ಟೆ, ಈ ಹಾಗೆ ಸಂಖ್ಯಾನ ಅಂತ ಒಂದಿದ್ದಾರೆ ಸ್ವಾಮಿಗಳು. ಸಂಖ್ಯಾನ ಉಪಲಕ್ಷಣ, ಸಂಖ್ಯಾನದಿಂದ ಏನಾಗಬೇಕಾಗಿಲ್ಲ, ಅಗ್ನಿಹೋತ್ರದ ಕರ್ಮದಿಂದ ಏನಾಗಬೇಕಾಗಿಲ್ಲ, ಲೌಕಿಕ ಕರ್ಮದಿಂದ ಏನಾಗಬೇಕಾಗಿಲ್ಲ. ಎಷ್ಟರ ಮಟ್ಟಿಗೆ ನಿಷ್ಪೃಹನಾಗ್ತಾನೆ ಅಂದ್ರೆ ತನ್ನ ಶರೀರ ಸ್ಥಿತಿ ಮಾತ್ರ ಪ್ರಯೋಜನದಲ್ಲೂ ಅವನ ಗಮನ ಇರಲ್ಲ. ಅಷ್ಟರ ಮಟ್ಟಿಗೆ ನಿಷ್ಪೃಹ. ಯಾರಾದ್ರೂ ಆ ಟೈಮಿಗೆ ತಂದು ಕೊಟ್ಟರೆ ತಿಂತಾನೆ, ಕೊಡ್ಲಿಲ್ಲ ಆಗ್ಲಿಲ್ಲ, ದೇಹ ಹೋಯ್ತು ಅವ್ನಿಗೆ. ಯಾಕೆ ಕಲ್ಪಿದೆ, ಕನಸಿನ ದೇಹ ಹೋಗಿ ಬೇಜಾರಿಗೆ ಅಳ್ತೀಯನ? ಕನಸಿನ ಕಾಲದಲ್ಲಿ ಒಂದು ದೇಹ ಇತ್ತು, ತೋರ್ತಾ ಇತ್ತು, ನಾನಂತ ಅಭಿಮಾನ ಪಡ್ಕೊಂಡು ಎಷ್ಟು ಮಟ್ಟಿಗೆ ಅಲ್ಲಿ ಹಾವು ಹುಲಿ ಬಂದು ಓಡೋಗ್ತಿದ್ದೆ. ಅಯ್ಯೋ ಬೇಡ. ಹಾಗೆ ಅಲ್ಲಿ ಬಂಗಾರ ಬಂದು ನೆಂಟರು ಇಷ್ಟು ಬಂದೆ ಅವ್ರ ಹತ್ತಕ್ಕೆ ಹೋಗ್ತಾ ಇದ್ದಿದ್ದು ಅವಳಿಗೆ. ಪೂರ್ತಿ ಎಚ್ಚರದ ದೇಹದಲ್ಲಿ ಎಷ್ಟರ ಮಟ್ಟಿನ ಅಭಿಮಾನ ಈಗಿದೆಯೋ ಅಷ್ಟೇ ಅಭಿಮಾನ ಕನಸಿನ ಕಾಲದಲ್ಲಿ ಆ ದೇಹದ ಮೇಲೆ ಮಾಡ್ಕೊಂಡಿದ್ವಿ. ಅದನ್ನ ಪ್ರಕೃತಿ ಮಾತೆಯೇ ನನಗೆ ತೋರಿಸ್ಕೊಡ್ತಾ ಇದೆ. ಎಚ್ಚೆತ್ಕೊಂಡು ಹೇಗೆ ಹೋಯ್ತು ನೋಡು. ಹಾಗೆ ನಿನಗೆ ತತ್ವ ಗೊತ್ತಾಗುತ್ತಲೇ ಈ ಎಚ್ಚರದ ಒಳಗಿರ್ತಕ್ಕ ದೇಹೇಂದ್ರಿಯ ಬುದ್ಧಿಗಳು ಇದಕ್ಕೆ ಸಂಬಂಧಪಟ್ಕೊಂಡ ಯಾವುದು ನನಗೆ ಸಂಬಂಧಪಟ್ಟಿಲ್ಲ, ನಾನು ಎಲ್ಲಕ್ಕೊಂದು ಅತೀತನು ಮೀರಿದವನು ಅಂತ ಹೇಳಿ ಏನಾಗುತ್ತೆ, ಹೆಂಗಾಗ್ಬಿಡುತ್ತೆ ಅಂದ್ರೆ ಹೊಸ ಕಣ್ ಕೊಟ್ಟಂಗಾಗುತ್ತೆ ಜೀವನಕ್ಕೆ. ಹೀಗ ಶ್ಯಾಮ್ ಸುಂದರ್ ಹೇಗಿಯ ಅದು ಈ ಸಂದರ್ಭದಲ್ಲಿ ಪ್ರಕೃತಿ ಮಾತೆ ಅದನ್ನ ಯಾವ ತರ ಅನ್ವಯ ಮಾಡ್ಕೊಳ್ಳೋದು? ಅಲ್ಲ, ನಮ್ಗೆ ಏನು ವಿಚಾರವಿದೇನೆ ಸಹಜವಾಗಿ ಸ್ವಪ್ನ ಬಿಟ್ಟು ಹೋಗ್ತಾ ಇದೆಯಲ್ಲ, ಅದು ಪ್ರಕೃತಿ ಕೊಟ್ಟದ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಗಿಫ್ಟ್ ನಾವ್ ಏನ್ ಪ್ರಯತ್ನ ಅದಲ್ಲ, ಹೆಚ್ಚಾಗಿ ಬಿಟ್ಟು ನಾನೇ ಎಲ್ಲ ಇಲ್ಲ. ಅವಾಗ ನಾನೇ ಎಲ್ಲ ಕೇಳಿಸ್ತಾ ಇಲ್ಲ ಅಲ್ಲ. ಅಲ್ಲ ಅಲ್ಲೆಲ್ಲ ಅಲ್ಲಿ ಪ್ರಕೃತಿ ಮಾತೆ ಏನಿಲ್ಲ, ನಾನೇ ಇಲ್ಲ ಅಂದ್ರೆ ಅಲ್ಲಿ ಪ್ರಕೃತಿ ಮಾತೆ ಹೇಳ್ತಾ ಇಲ್ಲ ನಾನು. ನಾನೇ ಎಲ್ಲವೂ ನಾನೇ. ಹೌದು, ಪ್ರಕೃತಿ ಮಾತ್ರ ಅಲ್ಲಿ ಅಲ್ಲಿ ಬರಲ್ಲ, ಅಲ್ಲಿ ಪ್ರಕೃತಿ ಮಾತೆ ವಿಚಾರ ಬರಲ್ಲ. ನಾನೇ ಇಲ್ಲ ನಾನೇ ಎಲ್ಲ ಅಂದ್ರೆ ಅಲ್ಲಿ ಪ್ರಕೃತಿ ಮಾತೆ ಬರಲ್ಲ. ನಮಗೆ ಈ ದೇಹಾದಿಗಳ ಅಭಿಮಾನ ಬಿಟ್ಕೊಳ್ಳೋಕ್ಕೆ ಅನುಕೂಲವಾಗಿ ನಮಗೆ ಸ್ವಪ್ನಾವಸ್ಥೆ ಒಂದು ಕೊಟ್ಟಿದೆಯಲ್ಲ, ಬರ್ತಾ ಇದೆಯಲ್ಲ, ಅನುಭವಿಸ್ತಾ ಇದೆಯಲ್ಲ, ಎಷ್ಟು ನೀಲಾಜಾಲ ಎಲ್ಲ ಬಿಟ್ಟು ಹೋಗುತ್ತೆ. ಮತ್ತು ನಮಗೆ ಹೇಗೆ ಅರಿವಿದೇನೆ ಹಚ್ಕೊಂಡ್ಬಿಡುತ್ತೆ. ನಾವು ಏನು ಪ್ರಯತ್ನ ಪಡ್ದೇನಿ ಕನಸು ಬರುತ್ತೆ. ಹಾಗೆ ಎಚ್ಚೆತ್ತಂತ ಹೊರಟೋಗುತ್ತೆ. ಆ ರೀತಿ ಎಚ್ಚರವೂ ಕನಸು ಬಂದ ಹೊರಟೋಗುತ್ತೆ ಅಂತ ಗೊತ್ತಾಗುತ್ತಿರುವಾಗ ಎಚ್ಚರವೇ ಹೋಗೋವಾಗ ನಮ್ಗೇನು ದುಃಖ ಆಗಲ್ಲ. ಎಚ್ಚರದವರಿಗೂ ಯಾವುದೋ ನೆಂಟರೋ ಇಷ್ಟೋ ದುಡ್ಡೋ ಹಣವೋ ಯಾರೋ ಹೋದ್ರೆ ಅಳ್ತೀವಲ್ಲ, ಏನ್ ಅರ್ಥ ಇದಕ್ಕೆ ಕೇಳ್ತಾ ಇದ್ದಾರೆ. ಎಚ್ಚರವನ್ನೇ ಬಿಟ್ಟು ಹೋಗ್ತೀವಿ ಕನಸಿಗೆ ಅಥವಾ ನಿದ್ದೆಗೆ, ಏನು ದುಃಖ ಆಗಲ್ಲ. ಅದು ಎಚ್ಚರದಲ್ಲಿದ್ದಾಗ ಯಾವ ದುಡ್ಡನ್ನು ಒಂದು ವಸ್ತುವನ್ನು ಪದಾರ್ಥವನ್ನು ಕಳ್ಕೊಂಡ್ರೆ ಅಳ್ತೀವಲ್ಲ, ಅದು ಮೀನಿಂಗ್ಲೆಸ್ ಅಂತ ಯಾರಾದ್ರೂ ವಿವೇಕ ಅಷ್ಟೇ. ಹಾ ನಚೇದ್ ಏವಂ ಉಪಗಮ್ಯತೆ ವಾಕ್ಯಸ್ಯ ಪ್ರಮಾಣಸ್ಯ ಸತಃ ಪ್ರಾಮಾಣ್ಯಂ ಪ್ರಾಪ್ನೋತಿ. ಪ್ರಾದೀರ್ಘ ಮಾಡ್ಕೋಬೇಕು. ಸತೋ ಅಪ್ರಾಮಾಣ್ಯಂ. ಪ್ರಾಮಾಣ್ಯ ಸತೋ ಅಪ್ರಾಮಾಣ್ಯಂ ಪ್ರಾಪ್ನೋತಿ. ಎಸ್ಮಾರ್ಕಿದೆ ಅಪ್ರಮಾಣ್ಯಂ ಆಗ್ಬಿಟ್ಟಿದೆ. ದೀರ್ಘ ಇದೆಯಾ? ಅಪ್ರಾಮಾಣ್ಯಂ ಆಗ್ಬೇಕು. ಅಪ್ರಾಮಾಣ್ಯಂ
ಏವಂ ನಚೇದ ಅಭ್ಯುಗಮ ಈ ರೀತಿ ನೀವು ಒಪ್ಪೋದೇ ಹೋದರೆ ಚೇತನ ಒಂದು ಪಕ್ಷ ಏವಂ ಈ ರೀತಿಯಾಗಿ ನಾಭ್ಯುಗಮ್ಯತೆ ಚೇತ್ ಒಪ್ಪೋದಿಲ್ಲ ಅಂತಂದರೆ ಪ್ರಮಾಣಸ್ಯ ವಾಕ್ಯಸ್ಯ ಪ್ರಮಾಣವಾಗಿರ್ತಕ್ಕಂತಹ ವಾಕ್ಯಕ್ಕೂ ಈ ರೀತಿ ಅರ್ಥ ಹೇಳೋದು ಒಪ್ಪಲ್ಲ ಅಂತಂದ್ರೆ ಅವಾಗೇನಾಗುತ್ತೆ ವಾಕ್ಯಕ್ಕೆ ಅಪ್ರಾಮಾಣ ಬಂದು ಕೂತ್ಕೊಂಡ್ಬಿಡುತ್ತೆ ವಾಕ್ಯ ನಾನು ತಿಳಿಸ್ಕೊಡ್ತೀನಿ ಅಂತ ಹೊರಟಂತಹ ವಾಕ್ಯ ತಿಳಿಸ್ಕೊಡ್ತಿಲ್ಲ ಅಂತಲೋ ಅದ ತಿಳಿಸ್ಕೊಡ್ತಾ ತಪ್ಪಾಗಿ ತಿಳಿಸ್ಕೊಡ್ತಾ ಇದೆ ಅಂತಲೋ ತೆಗಿ ಹಿಂದಿನ ಶ್ಲೋಕದಲ್ಲಿ ಈಹಯ ಅಂದ್ರೇನು? ಈಹ ಅಂದ್ರೆ ಚೇಷ್ಟೆ ಈಹ ಚೇಷ್ಟಾಯ ಧಾತು ಚೇಷ್ಟೆಯಿಂದ ಇಲ್ಲಿ ಪ್ರಸಂಖ್ಯಾನ ಅಂತ ಸ್ವಾಮಿ ಪ್ರಸಂಖ್ಯಾನ ಆಗಬಹುದು ಅಗ್ನಿಹೋತ್ರಾದಿ ಕರ್ಮ ಲೌಕಿಕ ಚೇಷ್ಟೆ ಅವ್ರ ಚೇಷ್ಟೆಯಿಂದ ಏನೂ ಆಗ್ಬೇಕಾಗಿಲ್ಲ ಅಂತ ಚೇಷ್ಟೆ ಕರ್ಮ ಕರ್ಮದಿಂದ ಏನಾಗಬೇಕು ಅವ್ರಿಗೆ ಅಂತ ಈ ರೀತಿ ನೀವು ಒಪ್ಪೋದಿಲ್ಲ ಅಂತ ಆದರೆ ಇಲ್ಲಿ ತತ್ವಸಿ ವಾಕ್ಯಾರ್ಥವು ನಮ್ಗೆ ಅನುಭವ ಪರ್ಯಂತ ತಿಳಿಸ್ಕೊಡ್ತಾ ಇದೆ ತತ್ವಜ್ಞಾನವನ್ನ ನಾವು ಅದನ್ನು ಪಡ್ಕೋಬಹುದು ಅದು ನಿಜವಾಗಿ ಸತ್ಯವಾದ ವಿಷಯ ತಿಳಿಸ್ಕೊಡ್ತಾ ಇದೆ ಅಂತ ಅಂದ್ರೂ ನೀವು ಒಪ್ಪೋಲ್ಲ ಅಂತ ಆದ್ರೆ ಆಗ ವಾಕ್ಯಕ್ಕೆ ಪ್ರಾಮಾಣ್ಯ ಹೊರಟೋಯ್ತು ವಾಕ್ಯವಾಗಿರುವ ಪ್ರಮಾಣವಾಗಿರುವ ವಾಕ್ಯಕ್ಕೆ ಅಪ್ರಾಮಾಣ್ಯವನ್ನು ತಂದುಕೊಟ್ಟಂಗೆ ಆಗತ್ತೆ ಅದು ಅಪ್ರಾಮಾಣ್ಯವಾದದ್ದಾಗಿ ಆಗತ್ತೆ ಹೌದು ಯಾವುದಕ್ಕಾಗಿ ಯಾವ ವಾಕ್ಯ ಬಂದಿದೆಯೋ ಅದು ಅರ್ಥ ಆ ಕೆಲಸ ಮಾಡಲಿಲ್ಲ ಅಂದ್ರೆ ಅದು ಅಪ್ರಮಾಣವಾಗತ್ತೆ ಆಮೇಲೆ ಯದರ್ಥಂಚ ಪ್ರವೃತ್ತಂ ಯತ್ ಯದರ್ಥಂಚ ಪ್ರವೃತ್ತಂ ಯತ್ ವಾಕ್ಯಂ ತಚ್ಚರಚೇಕ್ಷುತಂ ವಾಕ್ಯಂ ತತ್ರ ನ ಚೇಕ್ಷುತಂ ಪ್ರಮಾಣೋತ್ಪಾದಯೇತಸ್ಯ ಪ್ರಮಾಣೋತ್ಪಾದಯೇತಸ್ಯ ಕೇನ ಹೇತುನಾ ಪ್ರಾಮಾಣ್ಯಂ ಕೇನ ಹೇತುನಾ ಯದರ್ಥಂಚ ಪ್ರವೃತ್ತಂ ಯತ್ ವಾಕ್ಯಂ ತತ್ರ ನ ಚೇಕ್ಷುತಂ ಪ್ರಮಾಣೋತ್ಪಾದಯೇತಸ್ಯ ಪ್ರಾಮಾಣ್ಯಂ ಕೇನ ಹೇತುನಾ ಯದರ್ಥಂ ಚ ಪ್ರವೃತ್ತಂ ಯತ್ ವಾಕ್ಯಂ ತತ್ರ ನ ಚೇತ್ ಶ್ರುತಂ ಪ್ರಮಾಣ ಉತ್ಪಾದಯೇತ್ ತಸ್ಯ ಪ್ರಾಮಾಣ್ಯಂ ಕೇನ ಹೇತುನಾ ಯದ್ವಾಕ್ಯಂ ಯದರ್ಥಂ ಪ್ರವೃತ್ತಂ ಅಂತ ಯಾವ ವಾಕ್ಯ ಯಾವ ತತ್ವಮಸಿ ವಾಕ್ಯವು ಯಾವ ಸತ್ಯವಾದ ಅನುಭವವನ್ನ ತೋರಿಸ್ಕೊಳ್ಳೋಕ್ಕೋಸ್ಕರ ಹೊರಟದ್ದಾಗಿರುವ ವಾಕ್ಯವು ಅಲ್ಲಿ ಅದು ಕೇಳಿದ್ದಾದರೂ ಪ್ರಮಾಣ ನಚೇತ್ ಉತ್ಪಾದನೆ ಅರಿವನ್ನು ಉಂಟು ಮಾಡೋದಿಲ್ಲ ಅಂತಾದರೆ ವಾಕ್ಯ ಬಂದಿರೋದು ಅದಕ್ಕೆ ಅನುಭವನ್ನುಂಟು ಮಾಡಿಕೊಳ್ಳಕ್ಕೆ ಅರಿವನ್ನುಂಟು ಮಾಡಿಕೊಳ್ಳಕ್ಕೆ ಅರಿವನ್ನುಂಟು ಮಾಡುವುದಕ್ಕೋಸ್ಕರ ಬಂದಂತಹ ವಾಕ್ಯವು ಅದಕ್ಕಾಗಿಯೇ ಹೊರಟದ್ದಾದರೂ ಅದು ಅಲ್ಲಿ ಅರಿವನ್ನುಂಟು ಮಾಡಿಕೊಡುತ್ತಿಲ್ಲ ಅಂತ ಆದರೆ ಅದು ಅರಿವನ್ನುಂಟು ಮಾಡ್ತಿಲ್ಲ ನಮ್ಗೆ ಅದರಿಂದ ಅರಿವು ಆಗ್ತಾ ಇಲ್ಲ ಅದರಿಂದ ತತ್ವ ಗೊತ್ತಾಗ್ತಿಲ್ಲ ಅಂತ ಆದರೆ ಇನ್ನು ಯಾವ ಕಾಲದ ಅದಕ್ಕೆ ಪ್ರಮಾಣವನ್ನು ನೀವು ಹೇಳ್ತೀರಾ ಆ ವಾಕ್ಯಕ್ಕೆ ಇದು ಹೇಗಿದ್ದಾನೆ ಆ ವಾಕ್ಯಕ್ಕೆ ಪ್ರಾಮಾಣ್ಯವನ್ನು ನೀವು ಪ್ರೂವ್ ಮಾಡ್ತೀರಾ ಅರಿವನ್ನುಂಟು ಮಾಡಿಕೊಡೋದ್ರಿಂದ ವಾಕ್ಯಕ್ಕೆ ಪ್ರಾಮಾಣ್ಯವನ್ನು ಸಿದ್ಧಪಡಿಸಿದ್ದೀವಿ ವಾಕ್ಯದಿಂದ ನಿಶ್ಚಿತವಾದ ಅರಿವು ಉಂಟಾಗಿ ಆಗತ್ತೆ ಅವಗತಿ ಅನುಭವ ಉಂಟಾಗಿ ಆಗತ್ತೆ ಇದ್ರಲ್ಲಿ ಯಾವ ಡೌಟು ಇಲ್ಲ ಅಂತ ಹೇಳಿ ನಾವು ಅಂದ್ಕೊಂಡು ಅದರ ಪ್ರಾಮಾಣ್ಯವನ್ನು ಸ್ಥಾಪನೆ ಮಾಡಿದ್ದೀವಿ ವಾಕ್ಯವನ್ನು ಶ್ರವಣ ಮಾಡಿದ ಮೇಲೂ ತನ್ನ ವಿಷಯದಲ್ಲಿ ವಾಕ್ಯವು ಅರಿವನ್ನು ಉಂಟು ಮಾಡುವುದಿಲ್ಲ ನೀವು ಏನಾದರೂ ಅನ್ನೋದಾದ್ರೆ ಇನ್ನು ಯಾವ ರೀತಿಯಿಂದ ವಾಕ್ಯ ಪ್ರಮಾಣವನ್ನು ಸಿದ್ಧಪಡಿಸ್ತೀರಾ ಸ್ಥಾಪನೆ ಮಾಡಿಸ್ತೀರಾ ಹೇಗೆ ವಾಕ್ಯ ಪ್ರಮಾಣವಾಗುತ್ತೆ ಅರಿವು ಉಂಟು ಮಾಡ್ಕೊಂಡ್ರೆ ವಾಕ್ಯ ಬಂದು ಅರಿವನ್ನು ಉಂಟು ಮಾಡಲಿಲ್ಲ ಅಂತ ಹೆಂಗೆ ಪ್ರಮಾಣ ಆಗುತ್ತೆ ವಾಕ್ಯ ಯದರ್ಥಂ ಯದ್ವಾಕ್ಯಂ ಪ್ರವೃತ್ತಂ ಯದರ್ಥಂ ಕಿಮರ್ಥಂ ಪ್ರಮಾಣೋತ್ಪಾದಯಿತುಂ ವಾಕ್ಯಂ ಪ್ರವೃತ್ತಂ ಪ್ರಮಾಣ ನಿಶ್ಚಿತ ಪ್ರಮಾಣ ಆತ್ಮವಿಷಯ ನಿಶ್ಚಿತ ಫಲವದ್ ವಿಜ್ಞಾನೋತ್ಪಾದನಾರ್ಥಂ ನಿಶ್ಚಿತ ಫಲವದ್ ವಿಜ್ಞಾನೋತ್ಪಾದನಾರ್ಥಂ ಯದ್ವಾಕ್ಯಂ ಪ್ರವೃತ್ತಂ ನಿಶ್ಚಿತವಾದ ಕನ್ಫರ್ಮ್ ಆಗಿರ್ತಕ್ಕಂತಹ ಫಲವುಳ್ಳ ಅಂದ್ರೆ ಮುಖ್ಯ ಫಲವುಳ್ಳಂತಹ ಜ್ಞಾನವನ್ನು ಉಂಟು ಮಾಡಿ ಕೊಡೋದಕ್ಕೋಸ್ಕರ ಯಾವ ವಾಕ್ಯ ಹೊರಟಿದ್ದರೂ ಕೂಡ ಆ ವಾಕ್ಯವನ್ನು ಶ್ರವಣ ಮಾಡಿದ ಮೇಲೂ ಅದರ ಬಗ್ಗೆ ಅರಿವು ಉಂಟಾಗೋದಿಲ್ಲ ನಿಶ್ಚಿತವಾಗಿ ಜ್ಞಾನ ಉಂಟಾಗೋದಿಲ್ಲ ಅಂತ ಆದ್ರೆ ಇನ್ನು ಯಾವ ಕಾರಣದಿಂದ ಅದಕ್ಕೆ ಪ್ರಾಮಾಣವನ್ನು ನೀವು ಅದಕ್ಕೆ ಸಿದ್ಧಪಡಿಸ್ತೀರಾ ಹೇಳ್ತೀರಾ ನೀವು ಹೇಗಿದ್ದಾರೆ ಅದಕ್ಕೆ ಪ್ರಾಮಾಣವನ್ನು ನೀವು ಸಿದ್ಧಪಡಿಸ್ತೀರಾ ಹೇಳ್ತೀರಾ ಅಂತ ಪ್ರಾಮಾಣ ಬರೋದೇ ಇಲ್ಲ ನಿಶ್ಚಿತವಾದ ಜ್ಞಾನೋತ್ಪಾದಕತ್ವ ಇದ್ರೆ ಪ್ರಾಮಾಣ್ಯ ಬರುತ್ತೆ ನಿಶ್ಚಿತವಾದ ಫಲವದ್ ವಿಜ್ಞಾನೋತ್ಪಾದಕತ್ವ ನಿಶ್ಚಿತವಾದ ಜ್ಞಾನ ಬೇಕು ಫಲ ಇರ್ಬೇಕು ಅದಕ್ಕೆ ಅಂಥ ವಿಜ್ಞಾನೋತ್ಪಾದಕತ್ವ ವಾಕ್ಯದಲ್ಲಿ ಇದೆ ಅಂದ್ಕೊಂಡು ವಾಕ್ಯ ಅದನ್ನು ಉಂಟು ಮಾಡಿಕೊಡ್ತೀನಿ ಅಂತ ಹೇಳಿ ಹೊರಟು ಆ ವಾಕ್ಯ ನಮ್ಗೆ ಆ ರೀತಿ ಕೇಳಿಸ್ತಾ ಇದ್ರೂ ಕೂಡ ತಿಳ್ಕೋ ತತ್ವಮಸಿ ನೀನು ಈಗಲೇ ಆಲ್ರೆಡಿ ಅದ್ವಿತೀಯವಾದ ಕೂಟ ಬ್ರಹ್ಮಸ್ವರೂಪನಾಗಿದ್ದೀಯಾ ನಿಮ್ಗೆ ಸಂಸಾರತ್ವ ಇಲ್ಲವೇ ಇಲ್ಲ ಶಾಂತಿಯಿಂದ ಅವ್ಯಕ್ತದಿಂದ ಸಂಸಾರದಿಂದ ಅಂದ್ಕೊಂಡ್ಬಿಟ್ಟಿದ್ಯಾ ಬ್ಲೈಂಡ್ ಆಗಿ ಅನ್ಕೊಂಡಿದ್ಯಾ
ಸರಿಯಾಗಿ ಒಳಹೊಕ್ಕು ವಿಚಾರ ಮಾಡು, ಆರೈದು ನೋಡು, ಎಲ್ಲವೂ ಬ್ರಹ್ಮವಿದು. ಒಳಹೊಕ್ಕು ನೋಡು, ಸರಿಯಾಗಿ ನೋಡು, ಬ್ರಹ್ಮವೇ, ಈಗಲೇ ಅದ್ವಿತೀಯವಾದ ಕೊಟ್ಟ ಬ್ರಹ್ಮವೇ ಆಗಿದ್ದೀಯಾ ಅಂತ ತಿಳಿಸ್ಕೊಡ್ತಾ ಇದ್ರು. ಅದಕ್ಕಾಗಿ ಆ ವಾಕ್ಯ ಬಂದಿದ್ರು. ಆ ವಾಕ್ಯದಿಂದ ಆ ಅರ್ಥವಾಗೋಲ್ಲ, ಆ ತಿಳುವಳಿಕೆ ಉಂಟಾಗೋದಿಲ್ಲ ಅಂತ ಏನಾದ್ರು ವಾದ ಮಾಡಿದ್ರೆ ಇನ್ನು ಯಾವ ಕಾರಣದಲ್ಲಿ ವಾಕ್ಯ ಪ್ರಾಮಾಣ್ಯವನ್ನು ನೀವು ಹೇಳ್ತೀರಾ? ಹೇಳ್ತಾನೆ ವಾಕ್ಯ ಪ್ರಾಮಾಣ್ಯ ಬರುತ್ತೆ? ಬರೋದೇ ಇಲ್ಲ. ವಾಕ್ಯ ತಿಳಿಸ್ಕೊಟ್ಟೇ ಕೊಡುತ್ತೆ, ವಾಕ್ಯದಿಂದಲೇ ತಿಳ್ಕೊಳ್ಳೋದು. ವಾಕ್ಯವಲ್ಲೇ ಮತ್ತೆ ತಿಳ್ಕೊಳಕ್ ಆಗೋದೇ ಇಲ್ಲ. ಎಷ್ಟೇ ಬೇರೆ ಕಸತ್ ಮಾಡಿ, ಕೋಟಿ ರಾಮನಾಮ ಜಪ ಮಾಡು, ಕೋಟಿ ಗಾಯತ್ರಿ ಜಪ ಮಾಡು, ಕೋಟಿ ಪೂಜೆ ಪುರಸ್ಕಾರ ಹೇಳು, ತತ್ವಸಿ ವಾಕ್ಯಾರ್ಥ ಕಟ್ಕೊಂಡ್ಮೇಲೆ ನಿಮ್ಗೆ ವಾಕ್ಯ ತತ್ವಜ್ಞಾನ ಆಗೋದೇ ಹೊರತು ಇದು ಆಗೋದೇ ಇಲ್ಲ. ಇದು ಅವರ ಬಹಳ ನಿಶ್ಚಿತವಾದ ನಿಲುವು, ಇದು ಗಟ್ಟಿಯಾದ ನಿಲುವು. ಈ ವಾಕ್ಯಾರ್ಥದಿಂದಲೇ ವಾಕ್ಯಾರ್ಥಾಧ್ಯವಸಾನ ನಿವೃತ್ತ ಬ್ರಹ್ಮಾವಗತಿ ನಾನುಮಾನಾರ್ಥಾಂತರ ನಿರ್ವೃತ್ತ ಸೂತ್ರವಾಸಿದ್ದೇ ವಾಕ್ಯ ಬರ್ತದೆ. ವಾಕ್ಯಾರ್ಥಾಧ್ಯವಸಾನ ನಿರ್ವೃತ್ತ ಬ್ರಹ್ಮಾವಗತಿ. ಐದು ಜ್ಞಾಪಕ ಇದೆಯಾ? ಜ್ಞಾಪಕವೇ ಇಲ್ವಾ? ವಾಕ್ಯ ಅದು ರತ್ನ ವಾಕ್ಯ, ಅದು ಆರಂಭದಲ್ಲಿ ಬರುತ್ತೆ. ಜನ್ಮಾದ್ಯ ಸೇತ ಅನ್ನೋ ಬರುತ್ತೆ. ವಾಕ್ಯಾರ್ಥವನ್ನು ಸರಿಯಾಗಿ ಅಧ್ಯವಸಾನ ಅಂದ್ರೆ ಕನ್ಫರ್ಮ್ ನಿಶ್ಚಯ ಮಾಡ್ಕೊಳ್ಳೋದು. ಇದೇ ಈ ವಾಕ್ಯದಿಂದ ಹೇಳ್ತಾ ಇರೋ ಅರ್ಥ ವಿಷಯ. ಅದು ನಿಜವಾಗಿ ನನ್ನ ಅನುಭವದಲ್ಲಿರ್ತಕ್ಕದ್ದು, ನನ್ನ ಅನುಭವವನ್ನೇ ಜ್ಞಾಪಿಸ್ಕೊಡ್ತಾ ಇದೆ, ಅನುಭವದಲ್ಲಿ ನನ್ನ ನಿಲ್ಲಿಸ್ತಾ ಇದೆ. ನಾನು ಇದರಿಂದ ಅದನ್ನು ನಿಜವಾದ ಸ್ವರೂಪದಲ್ಲಿ ನಾನು ನಿಲ್ತಾ ಇದ್ದೀನಿ ಅಂತ ಹೇಳಿ ಆ ವಾಕ್ಯಾರ್ಥವನ್ನ ತನ್ನ ಅನುಭವಕ್ಕೆ ಹೊಂದಿಸ್ಕೊಂಡು ಕಂಡುಕೊಂಡ ಅಂದ್ರೆ ಕಂಡುಕೊಂಡ ಸಮಯದಲ್ಲೇ ಮುಕ್ತನಾಗ್ಬಿಡ್ತಾನೆ. ನಿತ್ಯ ಮುಕ್ತತ್ವ ವಿಜ್ಞಾನಂ ವಾಕ್ಯಾತ್ ಭವತಿ ನಾನ್ಯತಃ. ನಾನು ನಿತ್ಯ ಮುಕ್ತನಾಗಿದ್ದೀನಿ ಅನ್ನುವಂಥ ಜ್ಞಾನ ವಾಕ್ಯದಿಂದಲೇ ಆಗೋದೇ ಹೊರತು ಏನೇನು ಆಗೋದೇ ಇಲ್ಲ. ಪ್ರಸಂಖ್ಯಾನೂ ಬರಲ್ಲ. ಯಾವನ ಕುರುತೆ ಗಂಗಾ ಸಾಗರ ಗಮನಂ ವ್ರತ ಪರಿಪಾಲನ ಮಸವಾದಾನಂ ಜ್ಞಾನವಿಹೀನ ಸರ್ವಮತೇನ ಮುಕ್ತಿನ್ನ ಭಜತೆ ಜನ್ಮಶತೇನ. ಜ್ಞಾನವಿದೆ ಮುಕ್ತಿ ಆಗೋಲ್ಲ, ಜ್ಞಾನಕ್ಕೆ ವಾಕ್ಯವೇ ಬೇಕು. ಅದ್ಭುತ. ಯಾವ ನಿಶ್ಚಿತವಾದ ಜ್ಞಾನವನ್ನುಂಟು ಮಾಡಿಕೊಡುವುದಕ್ಕೋಸ್ಕರವಾಗಿ ಯಾವ ವಾಕ್ಯ ಹೊರಟಿದೆಯೋ ಆ ವಾಕ್ಯವನ್ನು ಶ್ರವಣ ಮಾಡಿದ ಮೇಲೂ ಆ ನಿಶ್ಚಿತವಾದಂತಹ ಅರಿವು ಉಂಟಾಗೋದಿಲ್ಲ ಅಂತನ್ನುವುದಾದರೆ ಆ ವಾಕ್ಯಕ್ಕೆ ಯಾವ ಕಾರಣದಿಂದ ತಾನೇ ನೀವು ಪ್ರಾಮಾಣ್ಯವನ್ನು ಹೇಳುವಿರಾ? ಹಾಗೆ ತಾನೇ ಅದಕ್ಕೆ ಪ್ರಾಮಾಣ್ಯ ಉಂಟಾಗತ್ತೆ ಅಂತ ಇದ್ದಾರೆ. ಜಾನೀಯ ಅಸಮನ್ಯಸೆ ಅಸಮನ್ಯಸೆ ಜಾನೀಯಾಚೇತ್ ಪ್ರಸಂಖ್ಯಾನಾತ್ ಜಾನೀಯಾಚೇತ್ ಪ್ರಸಂಖ್ಯಾನಾತ್ ಶಬ್ದಸತ್ಯವಚಃ ಕಥಂ ಶಬ್ದಸತ್ಯವಚಃ ಕಥಂ ಪಾರೋಕ್ಷ್ಯಂ ಶಬ್ದೋ ನ ಪ್ರಾಹ ಪಾರೋಕ್ಷ್ಯಂ ಶಬ್ದೋ ನ ಪ್ರಾಹ ಪ್ರಸಂಖ್ಯಾನಾತ್ ತ್ವಸಂಶಯಂ ಪ್ರಸಂಖ್ಯಾನಾತ್ ತ್ವಸಂಶಯಂ ಜಾನೀಯಾಚೇತ್ ಪ್ರಸಂಖ್ಯಾನಾತ್ ಶಬ್ದಸತ್ಯವಚಃ ಕಥಂ ಪಾರೋಕ್ಷ್ಯಂ ಶಬ್ದೋ ನ ಪ್ರಾಹ ಪ್ರಸಂಖ್ಯಾನಾತ್ ತ್ವಸಂಶಯಂ ಜಾನೀಯಾತ್ ಚೇತ್ ಪ್ರಸಂಖ್ಯಾನಾತ್ ಶಬ್ದಃ ಸತ್ಯವಚಃ ಕಥಂ ಪಾರೋಕ್ಷ್ಯಂ ಶಬ್ದಃ ನಃ ಪ್ರಾಹ ಪ್ರಸಂಖ್ಯಾನಾತ್ ತು ಅಸಂಶಯಂ. ಒಂದು ವೇಳೆ ಚೇತನ ಒಂದು ವೇಳೆ ಅಂತ ಪ್ರಸಂಖ್ಯಾನದಿಂದ ಅವನು ಅರಿತಾನೆ, ತತ್ವಮಸಿ ವಾಕ್ಯದಿಂದ ಅರಿಯೋಲ್ಲ. ತತ್ವಮಸಿ ವಾಕ್ಯವನ್ನ ವಾಕ್ಯಾರ್ಥವನ್ನ ಆವೃತ್ತಿ ಮಾಡೋದ್ರಿಂದ ರಿಪೀಟ್ ಮಾಡೋದ್ರಿಂದ ನಾನ್ ಬ್ರಹ್ಮ 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 ಅಂತೇಳಿ ಆವೃತ್ತಿ ಮಾಡೋದ್ರಿಂದ ಅರಿತಾನೆ ಅಂತ ಅನ್ನೋದಾದ್ರೆ ಶ್ರುತಿಯಾಗೆ ಸತ್ಯವಾದ ಮಾತುಳ್ಳದ್ದು ಅಂತ ಹೇಳ್ತಾನೆ ಆಗುತ್ತೆ. ಸತ್ಯಂ ವಚಃ ಯಸ್ಯಾಹ ಸಾ ಸತ್ಯವಚಃ ಶ್ರುತೇ ಕಥಂ ಸತ್ಯವಚಾಹ ಸತ್ಯವಚಸು ಸತ್ಯವಚಸಃ ಶ್ರುತೇ ಸತ್ಯವಚಾಹ ಕಥಂ ಸ್ಯಾತ್. ಶ್ರುತಿಯು ಸತ್ಯವಾದದ್ದಾದ ಮಾತನ್ನು ಆಡ್ತಾ ಇರುವಂಥದ್ದು ಹೆಂಗೇ ಆಗುತ್ತೆ? ನೀನು ಹೇಳ್ತಾ ಇರೋದು ನನಗೆ ಗೊತ್ತಾಗ್ತಿಲ್ಲ, ನೀನು ಹೇಳ್ತಾ ಇದ್ದದ್ರಿಂದ ನಾನು ತಿಳ್ಕೊಂಡು ಅಲ್ಲ ನಾನು ಪ್ರಸಂಖ್ಯಾನದಿಂದ ನಾನು ತಿಳ್ಕೊಳ್ತಾ ಇದ್ದೀನಿ ಅಂತಂದ್ರೆ ಶ್ರುತಿಗೆ ಸತ್ಯವಾದ ಮಾತಾದದ್ದಾಗಿರೋದು ಅನ್ನೋದು ಬಿಟ್ಟು ಹೋಗುತ್ತೆ. ಶ್ರುತಿಯು ಸತ್ಯವಾದ ಮಾತದ್ದಾಗಿರುವಂಥದ್ದು ಇರುವಂತಹ ವಿಚಾರವನ್ನು ಇದು ಹಾಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಅನ್ನೋದು ತಪ್ಪು ಹೋಗುತ್ತೆ. ಏನು ಹೇಳ್ತೀವಿ ಅವಾಗ? ನಮಗೆ ಶಬ್ದವು ಪರೋಕ್ಷವಾಗಿ ಹೇಳುತ್ತೆ, ಪ್ರಸಂಖ್ಯಾನದಿಂದ ಅಸಂಶಯವಾಗಿ ಗೊತ್ತಾಗತ್ತೆ ಅಂತ ಈ ರೀತಿ ಅರ್ಥ ಮಾಡಿದ್ರೆ ಶ್ರುತಿಗೆ ಸತ್ಯವಚನತ್ವ ಬರೋದಿಲ್ಲ. ಇದು ದೊಡ್ಡ ಟಿಪ್ಪಣಿ ಮಾಡಿದ್ದಾರೆ ಸ್ವಾಮಿನವರು. ಪ್ರಸಂಖ್ಯಾನವಾದಿಯ ಮತವನ್ನ ಉತ್ತರಾರ್ಧದಲ್ಲಿ ಹೇಳಿದೆ ಎಂದು, ಇದಕ್ಕೆ ಉತ್ತರವನ್ನು ಮುಂದಿನ ಶ್ಲೋಕದಲ್ಲಿ ಹೇಳಿದೆ ಎಂದು ಕಲ್ಪಿಸಬೇಕು. ಇಲ್ಲಿ ನಾವು ಕೊಟ್ಟಿರುವುದು ವ್ಯಾಖ್ಯಾನಾನುಸಾರವಾದ ಅರ್ಥ. ಪಾರೋಕ್ಷವನ್ನ ಶಬ್ದವು ನಮಗೆ ತಿಳಿಸುತ್ತದೆ, ಅದೇ ಪ್ರಸಂಖ್ಯಾನದ್ವಾರದಿಂದ ಅಸಂಶಯವಾಗಿ ತಿಳಿಸಿಕೊಡುತ್ತದೆ. ಆದ್ದರಿಂದ ಜಿಜ್ಞಾಸು ಪ್ರಸಂಖ್ಯಾನದಿಂದ ತತ್ವ ಹೊತ್ಕೊಳ್ತಾನೆ ಎಂದರೆ ಶಬ್ದವು ಸತ್ಯವನ್ನು ಹೇಳಿದಂತೆ ಹೇಗೆ ಆದೀತು ಎಂದು ಅನ್ವಯಿಸಿದರೆ ಶ್ಲೋಕಾರ್ಥವು ಇಲ್ಲಿಗೆ ಪೂರ್ಣವಾಗತ್ತೆ.
ಶಬ್ದಯುಕ್ತ ಅಭ್ಯಾಸದಿಂದ ಅರಿತುಕೊಳ್ಳುವನೆಂಬುದೇ ನಿಜವಾದರೆ ಎಂಬುದು ಸಂಬಂಧೋಕ್ತಿ ವಿವರಣೆ. ಆಗ ಸಪ್ತಮಸಿ ಎಂಬ ಶಬ್ದವು ಹೇಗೆ ಸತ್ಯವನ್ನು ಹೇಳಿದಂತಾದೀತು ಎಂಬುದು ಪರಿಹಾರ. ಪ್ರಸಂಖ್ಯಾದಿಂದ ಅದಾಗುವೆ ಎಂದಲ್ಲವೇ ಹೇಳಬೇಕೋ ಅದೇ ನೀನಾಗಿದ್ದೀಯೇ ಎಂದು ಹೇಳಿದ್ರೆ ಸತ್ಯವಾದೀತೆ ಎಂಬುದು ಸಿದ್ಧಾಂತೀಯ ವಾಕ್ಯ. ಹಾಗೆ ಪ್ರಸಂಖ್ಯಾದಿಂದ ಆಗುವೆ ಅಂತ ಹೇಳ್ಬೇಕು. ಅವಾಗ ಅದೇ ನೀನಾಗಿದ್ದೀಯ ಅಂತ ಹೇಳಿದ್ರೆ ಸತ್ಯವಾದ ಹೇಳ್ತದೆ. ಅವಾಗ ಶಬ್ದ ಸತ್ಯವಾದ ಮಾತು ಅಂತಾಗತ್ತೆ. ಪ್ರಸಂಖ್ಯಾದಿಂದ ಆಗ್ತೀಯ ಕಣಪ್ಪ, ನೀನ್ ವಾಕ್ಯದಿಂದ ಆಗೋದಿಲ್ಲ ಅಂತ ಹೇಳ್ಬೇಕಾಗತ್ತೆ. ಅವಾಗ ಈಗ ಆದಿದೀಯ ಅಂತ ಹೇಳ್ಬಾರ್ದು, ಪ್ರಸಂಖ್ಯಾದ ನೀನು ಆಗುವೆ ಅಂತ ಹೇಳ್ಬೇಕಾಗತ್ತೆ. ಹಾಗೇನಾದ್ರು ಅಭಿಪ್ರಾಯ ಇದ್ದಿದ್ದರೆ ನೀನು ಈಗ ನಾನು ಹೇಳಿದ್ರಿಂದಲೇ ಆಗ್ಬಿಡ್ತೀಯ ಅಂತ ಅನ್ಕೋಬೇಡ. ಪ್ರಸಂಖ್ಯಾದಿಂದ ಆಗುವೆ ಅಂತ ಹೇಳಿ ಆ ರೀತಿ ಅರ್ಥ ಮಾಡ್ಬೇಕಾಗತ್ತೆ ಅಂತ ಇದ್ದಾರೆ. ನೀನು ಆಗಿದ್ದೀಯೇ ಎಂದು ಹೇಳಿದ್ರೆ ಸತ್ಯ, ಅದೇ ಆಗ್ಬಿಟ್ಟಿದ್ಯಾ ಅಂತ ಹೇಳಿದ್ರೆ ಸತ್ಯವಾದ ಮಾತಾಗ್ಬಿಡುತ್ತೆ. ಅವಾಗ ಈಗಲೇ ಆಗಿದ್ಯಾ ಅಂತ ಹೇಳ್ಬಿಟ್ರೆ ಅಸಂಖ್ಯಾದಿಂದ ಆಗುವಾಗ ಈಗಲೇ ಆಗಿದ್ದೀಯಾ ಅಂತ ಅಂದ್ಬಿಟ್ರೆ ಸತ್ಯವಾದ ಮಾತಾಗತ್ತಾ? ಆಗೋದಿಲ್ಲ ಅಂತ ಆಕ್ಷೇಪಾರ್ಥ. ಸಿಂಪಲ್ ಆಗಿದೆ, ಏನ್ ಜಾಸ್ತಿ ತರ್ಕ ಮಾಡ್ಬೇಕಾಗಿಲ್ಲ. ಒಂದು ವೇಳೆ ಅವನು ಪ್ರಸಂಖ್ಯಾದಿಂದ ತತ್ವವನ್ನು ಅರಿತಾನೆ ಅಂತ ಆದ್ರೆ ಶ್ರುತಿಯು ಸತ್ಯವಾದ ಮಾತಿನಿಂದ ಕೂಡಿದ್ದು ಅಂತ ಆಗೋದೇ ಇಲ್ಲ. ಶ್ರುತಿ ಹೇಳ್ತಾ ಇರೋದು ಬರೀ ಇದಾಗತ್ತೆ, ಇನ್ನು ಒಂದು ಸ್ಟೆಪ್ ಆಗತ್ತೆ. ನೇರಾಗಿ ಶ್ರುತಿಯಿಂದಲೇ ಗೊತ್ತಾಗತ್ತೆ ಅಂತ ಆಗೋದೇ ಇಲ್ಲ. ಹಾಗೆ ನಮಗೆ ಶಬ್ದ ಪರೋಕ್ಷವಾಗಿ ಹೇಳುತ್ತೆ, ಅಸಂಶಯವಾಗಿ ಪ್ರಸಂಖ್ಯಾತ ತಿಳ್ಕೋತೀನಿ ಅಂತಾಗಿ ಶ್ರುತಿಯು ಇದಾಗ್ಬಾರ್ದು, ಸತ್ಯವಾದ ಮಾತು ಆಗೋದೇ ಇಲ್ಲ ಅಂತ. ನಚ ಯುಕ್ತಿ ಶಬ್ದಾವೃತ್ತಿ ಲಕ್ಷಣಾತ್ ಪ್ರಸಂಖ್ಯಾನಾತ್ ಯುಕ್ತಿ ಶಬ್ದಾವೃತ್ತಿ ಲಕ್ಷಣಾತ್ ಪ್ರಸಂಖ್ಯಾನಾತ್ ಯಥಾವತ್ ಪ್ರತಿಪತ್ತಿ ಭವಿಷ್ಯತಿ ಇತಿ ಯಥಾವತ್ ಪ್ರತಿಪತ್ತಿರ್ಭವಿಷ್ಯತಿ ಇತಿ ಭಾವಯಾಮಃ. ಯುಕ್ತಿ ಅಂದ್ರೆ ಅನ್ಯ ವ್ಯತಿರೇಕ. ಅನ್ಯ ವ್ಯತಿರೇಕ ಯುಕ್ತಿ ಅಂತಾರೆ. ಅಂದ್ರೆ ತಾನಲ್ಲದನ್ನು ಬಿಟ್ಕೊಳ್ಳೋದು ಅದು ಅನ್ಯ ವ್ಯತಿರೇಕ ಮಾಡಿ ದೇಹಾದಿಗಳೆಲ್ಲವೂ ತಾನಲ್ಲ ಅಂತ ಮಾಡ್ಕೊಂಡು ಆಮೇಲೆ ಶಬ್ದಾವೃತ್ತಿ ಬಿಟ್ಕೊಂಡ್ಮೇಲೆ ನಾನು ಬ್ರಹ್ಮವಾಗಿದ್ದೀನಿ ಶಬ್ದವನ್ನು ಆವೃತ್ತಿ ಮಾಡೋದು. ಆವೃತ್ತಿ ಮಾಡೋದು ಅನ್ನೋ ರೂಪದ ಪ್ರಸಂಖ್ಯಾನದಿಂದ ಯಥಾವತ್ತಾಗಿ ಇದ್ದದಿದ್ದಾಗಿರೋ ತತ್ವಜ್ಞಾನವಾಗತ್ತೆ ಅಂತ ಹೇಳಿ ನಮ್ಗೆ ಏನು ಮಾಡೋದು ಹಾಗೆ ಅನಿಸೋದೇ ಇಲ್ಲ. ನ ಸಂಭಾವಯಾಮ, ಆ ರೀತಿ ಆಗತ್ತೆ. ವಾರ್ತಿಕದಲ್ಲಿ ಇದಕ್ಕೊಂದು ಉತ್ತರ ಕೊಟ್ಟಿದ್ದಾರೆ. ಪ್ರಸಂಖ್ಯಾನ ಅಂದ್ರೆ ಆವೃತ್ತಿ, ಒಂದೊಂದು ಆವೃತ್ತಿನೂ ಒಂದೊಂದು ಸಣ್ಣ ಸಣ್ಣ ಪ್ರಮೇಯ ಉಂಟು ಮಾಡೋದಾದ್ರೆ ಅನುಭವ ಅನ್ನೋದು ಎಲ್ಲ ಸಣ್ಣ ಪ್ರಮೇಯಗಳ ಗುಂಪು ಕೂಡ್ಸ್ಕೊಂಡಿದ್ದ, ಅಥವಾ ಕೊನೆ ಆವೃತ್ತಿ ಪ್ರಮೇಯ ಉಂಟು ಮಾಡ್ತು ಅಂದ್ರೆ ಮೊದಲಷ್ಟು ಆವೃತ್ತಿಗಳಿಗೆ ಅರ್ಥ ಏನು? ಹೌದು, ಎಲ್ಲಿದೆ ವಾರ್ತಿಕದಲ್ಲಿ ಕೇಳಿದ್ದಾರೆ. ನಂಗೆ ಶ್ಲೋಕ ಗೊತ್ತಿಲ್ಲ. ಅನುಮಾನದಿಂದ ಪರೋಕ್ಷವಾದದ್ದು ಅದರ ಆವೃತ್ತಿಯಿಂದ ಅಪರೋಕ್ಷವಾಗುವುದು ಎಲ್ಲಿಯೂ ಕಂಡಿಲ್ಲ. ಶಬ್ದದಿಂದ ಅಪರೋಕ್ಷ ಜ್ಞಾನವಾಗದಿದ್ದರೆ ಅದರ ಅಭ್ಯಾಸದಿಂದ ಆಗದಾದ ಪ್ರಮಾಣವಾದ ಶಬ್ದವನ್ನು ಕೈಬಿಟ್ಟು ಅಪ್ರಮಾಣವಾದ ಸಂಜ್ಞಾನ ಹಿಡಿಯುವುದು ದೋಷವನ್ನು ಹಾಗೆ. ನೀವು ಹೇಳಿದ ಅರ್ಥ ಇಲ್ಲಿ ಟಿಪ್ಪಣಿ ಕೊಟ್ಟಿಲ್ಲ ಸ್ವಾಮಿಗಳು ವಾರ್ತಿಕದಲ್ಲಿ. ಹಾ ಅಲ್ಲಿ ಅವಾಗ ಈಶಚ್ಯುತಂ ಸಾಮಿಷುತಂ ಸಮ್ಯಕ್ಷತ್ವ ಅವಗಚ್ಚತಿ ಅಂತ ಅವಾಗ ಮುಂದಿದೆ. ಮುಂದಿನ ಶ್ಲೋಕದಲ್ಲಿ ಈಶಚ್ಯುತಂ ಕಮ್ಮಿ ಸ್ವಲ್ಪ ಕೇಳಿದ್ದು, ಆಮೇಲೆ ಸಾಮಿ ಅರ್ಧ ಕೇಳಿದ್ದು, ಆಮೇಲೆ ಮುಕ್ಕಾಲು ಕೇಳೋದು, ಆಮೇಲೆ ಪೂರ್ತಿ ಕೇಳೋದು ಅಂತ ಒಂದೊಂದ್ಸಲ ಕೇಳಿದಾರು ಎಷ್ಟೆಷ್ಟೋ ತಪ್ಪಲಿಕ್ಕೆ ಬಿಟ್ಕೊಂಡು ಹೋಗ್ತಾನೆ ಅಂತ ಮುಂದಿನ ಶ್ಲೋಕ ಇದೆ. ಹೇಗಾದ್ರೂ ನನ್ನ ಪ್ರಸಂಖ್ಯಾನ ಹೊಂದಿಸ್ಲೇಬೇಕು ಅಂತಂದ್ರೆ ವಾಕ್ಯಾರ್ಥವನ್ನು ಮಾಡ್ಕೊಳ್ಳೋದು ಪ್ರಸಂಖ್ಯಾನ ಮಾಡ್ಕೊಂತಾರೆ. ವಾಕ್ಯಾರ್ಥವನ್ನು ಮತ್ತೆ ಮತ್ತೆ ಅನುಭವಕ್ಕೆ ತಂದ್ಕೊಳ್ಳೋದು ಪ್ರಸಂಖ್ಯಾನ ಬೇಕಾದ್ರೆ ನಾನು ಒಪ್ಕೊಳ್ತೀನಿ. ಆವೃತ್ತಿ ರಿಪೀಟ್ ಮಾಡೋದು ಅಷ್ಟನ್ನೇ ಪ್ರಸಂಖ್ಯಾನ ಅಂದ್ರೆ ನಾನು ಒಪ್ಪಲ್ಲ. ತತ್ವಂ ಪದಗಳ ಅರ್ಥವನ್ನ ಯುಕ್ತಿಯಿಂದ ತಾನಲ್ಲದನ್ನು ಕೈ ಬಿಡುವುದರ ಮೂಲಕ ನಿಜವಾಗಿ ಅದರಿಂದ ಲಕ್ಷಿತವಾದ ಯಾವ ಅರ್ಥವಿದೆ ಆ ಅರ್ಥ ಆಗುವವರೆಗೂ ಮತ್ತೆ ಮತ್ತೆ ಆ ಎರಡು ಪದಗಳನ್ನ ಆಲೋಚನೆ ಮಾಡೋದಿದೆಯಲ್ಲ ಅದನ್ನ ಮಾಡ್ತೀನಿ, ಅದನ್ನೇ ಪ್ರಸಂಖ್ಯಾನ ಅಂತಂದ್ರೆ ಓಮಿತಿ ಬ್ರೂಮಃ ಅಂದ್ರು ಒಪ್ಕೋತೀನಿ ಇಂದು ಮುಂದೆ ಹೇಳ್ತಾರೆ ಅದನ್ನ. ಇವಾಗ ಸದ್ಯಕ್ಕೆ ಬರೀ ಯುಕ್ತಿ ಶಬ್ದಗಳ ಆವೃತ್ತಿ ರೂಪವಾದ ಪ್ರಸಂಖ್ಯಾದಿಂದ ಯಥಾವತ್ತಾಗಿ ಇದ್ದದಿದ್ದಾಗಿರ್ತಕ್ಕದ್ದಾದ ಆತ್ಮಜ್ಞಾನ ಆತ್ಮನ ಪ್ರತಿಪತ್ತಿ ಆಗುತ್ತದೆ ಅಂತಂದ್ರೆ ಅದನ್ನ ನಾವು ಕಾಣೆವು. ನ ಸಂಭಾವಯಾಮ ಅಂದ್ರು. ಅಂದ್ರೆ ಇವಾಗ ಪ್ರಸಂಖ್ಯಾನ ಅಂದ್ರೆ ಬರೀ ಜಪ ಮಾಡೋದಷ್ಟೇನಾ? ಏನ್ ಅರ್ಥ? ಪ್ರಸಂಖ್ಯಾನ ಅಂದ್ರೆ ಆ ವಾಕ್ಯದ ಅರ್ಥವನ್ನು ಮತ್ತೆ ರಿಪೀಟ್ ಮಾಡೋದು.
ನಾನು ಬ್ರಹ್ಮವಾಗಿದ್ದೀನಿ ಅಷ್ಟೇ. ಅವತ್ತದಕ್ಕೆ ಯುಕ್ತಿ ಅನುಭವವನ್ನು ಹೊಂದಿಸ್ಕೊಂಡು ಆ ಅಧ್ಯಾರೋಪ ಆಗುದು ಅನಾತ್ಮ ಬಿಟ್ಕೊಂಡು ಹೋಗೋದಲ್ಲ ಇಲ್ಲ. ಬರೀ ಅಷ್ಟೇ ಒಂದು ವಾಕ್ಯ ಕೇಳಿದಾಗ ಎಷ್ಟೋ ಅರ್ಥ ಆಗುತ್ತಲ್ಲ, ಅಷ್ಟರ್ಥವನ್ನೇ ರಿಪೀಟ್ ಮಾಡೋ ಪ್ರಸಂಖ್ಯಾನ. ಅಲ್ಲ ಅರ್ಥವನ್ನ ಕೂಡಿಸ್ಕೊಂಡ್ ಮಾಡೋದಾ ಅಥವಾ ಬರೀ ವಾಕ್ಯವನ್ನೇ ರಿಪೀಟ್ ಮಾಡೋದಾ ಅಂತ? ಅದು ಪ್ರಸಂಖ್ಯಾನ ವಾಕ್ಯವನ್ನ ಅಲ್ಲ, ವಾಕ್ಯ ಸಂಸ್ಕೃತದಲ್ಲೇ ವಾಕ್ಯದ ಅರ್ಥವನ್ನೇ ನಾನು ಬ್ರಹ್ಮವಾಗಿದ್ದೀನಿ ಅನ್ನುವಂತಹ ಒಂದು ಅರ್ಥವನ್ನೇ ಮತ್ತೆ ನಾನು ಬ್ರಹ್ಮವಾಗಿದ್ದೀನಿ, ನಾನು ನರಸಿಂಹ ಅಲ್ಲ, ನಾನು ಪ್ರಸಾದವಲ್ಲ, ನರಸಿಂಹ ಅಲ್ಲ, ನಾನು ಬ್ರಹ್ಮ ಹೇಳ್ತಾ ಕೂತ್ಕೊಳ್ಳೋದು. ನೀವು ಹೇಗೆ ನೀವು ನಾನು ನರಸಿಂಹ ಹೇಳ್ತಾ ಕೂತ್ಕೊಂಡ್ರೆ ನೀವು ನರಸಿಂಹ ಕನ್ಫರ್ಮ್ ಆಗತ್ತೆ. ಎಲ್ಲಿ ನೀವು ಇವಾಗ ಹಾಗಂದ್ರೆ ಹಾಗ್ ಮಾಡಿದ್ರೆ ಆಗೋಲ್ಲ ಅಂತಲೇ? ಆಗೋಲ್ಲ, ಮಾಡಿದ್ರೆ ಆಗೋದಿಲ್ಲ. ನಾನು ಬ್ರಹ್ಮ ಆಗಿದ್ದೀನಿ ಅನ್ನೋ ಅಷ್ಟನ್ನೇ ರಿಪೀಟ್ ಮಾಡಿದ್ರೆ ಆ ರಿಪೀಟ್ ಮಾಡೋದ್ರಿಂದ ಜ್ಞಾನ ಆಗೋಲ್ಲ. ಅದು ಅನುಭವದಲ್ಲಿ ಕಂಡುಕೊಳ್ಳೋಕ್ಕೋಸ್ಕರ ಹೇಳಿದಂತಹ ಪದಗಳೇ ಹೊರತು ಆ ಪದದ ಅರ್ಥವನ್ನೇ ಆವೃತ್ತಿ ಮಾಡಕ್ಕೆ ಹೇಳಿದ ಪದ ಅಲ್ಲ. ಆ ಪದಗಳಿಂದ ಯಾವ ಅನುಭವವು ಸೂಚಿತವಾಗಿದೆಯೋ ಅದನ್ನು ಕಂಡುಕೊಳ್ಳೋಕೆ ಅದನ್ನು ಉಪಯೋಗಿಸ್ಕೋಬೇಕೇ ಹೊರತು ಆ ಪದದ ಅರ್ಥ ಏನೋ ಅದ ಅರ್ಥನ್ನೇ ಆವೃತ್ತಿ ಮಾಡೋದಲ್ಲ. ಅಂದ್ರೆ ಭಾವನೆಯಿಂದ ಮಾತ್ರ ಆಗೋದಿಲ್ಲ ಅಂತ. ಬರೀ ಭಾವನೆ ಮಾಡ್ಬೇಕಾದ್ರೆ ಅದು ಬೇರೆ ಉಪಾಸನೆ ಬೇರೆ ಇದೆ. ಇವು ತತ್ವಶಿವಾಕ್ಯ ಭಾವನೆ ಮಾಡಬಾರ್ದು. ಭಾವನೆಯೇ ಮಾಡ್ತೀನಿ ಅಂದ್ರೆ ಶಾಂಡಿಲ್ಯ ವಿದ್ಯೆ, ಉಪಕೋಶದ ವಿದ್ಯೆ, ದಹರ ವಿದ್ಯೆ, ವಿಶ್ವಾನರ ವಿದ್ಯೆ, 3-8 ಉಪಾಸನೆ ಇದೆ. ಅದ್ರಲ್ಲಿ ಯಾವ್ದನ್ನು ಮಾಡ್ಕೋಬಹುದು, ಸಿದ್ಧಿಗಾಗಿ ಮಾಡಬಹುದು. ಅಥವಾ ಪುರಾಣೋಕ್ತವಾದ ರಾಮೋಪಾಸನೆ, ಶಿವೋಪಾಸನೆ, ದೇವಿ ಉಪಾಸನೆ ಮಾಡ್ಬೋದು, ತಪ್ಪಿಲ್ಲ. ಯುಕ್ತಿ ಶಬ್ದವು ಪುರಾಪ್ಯಸ್ಯ ನಿಷೇಧ ಕುರುತಾಂ ಪ್ರಮಾಣ ಆವರ್ತನಾತ್ತಾಭ್ಯಾಂ ಪೂರ್ವಂ ಫಲಿಷ್ಯತಿ. ಯುಕ್ತಿ ಶಬ್ದೋ ಪುರಾಪ್ಯಸ್ಯ ನಿಷೇಧ ಕುರುತಾಂ ಸಾಕ್ಷಾತ್ ಫಲಿಷ್ಯತಿ. ಯುಕ್ತಿ ಶಬ್ದೋ ಪುರಾ ಅಪಿ ಅಸ್ಯ ನ ಚೇದ್ ಅಕುರುತಾಂ ಪ್ರಮಾನ್ ಸಾಕ್ಷಾತ್ ಆವರ್ತನಾತ್ ತಾಭ್ಯಾಂ ಕಿಂ ಅಪೂರ್ವಂ ಫಲಿಷ್ಯತಿ. ಹಿಂದೆ ಯುಕ್ತಿಯನ್ನು ಮಾಡಿಕೊಂಡು ಮತ್ತೆ ಶಬ್ದ ಆ ಅಹಂ ಬ್ರಹ್ಮಾಸ್ಮಿ ಅಥವಾ ತತ್ವ ಶಬ್ದವನ್ನ ಇವನು ಅದು ಮಾಡ್ಕೊಂಡು ಕೇಳಿದಾನೆ, ಆ ಶಬ್ದಕ್ಕೊಂದು ಅರ್ಥ ಮಾಡ್ಕೊಂಡಿದ್ದಾನೆ, ಅದು ಯುಕ್ತಿಯಿಂದ ಅದನ್ನ ಇದು ಮಾಡ್ಕೊಂಡಿದ್ದಾನೆ. ಅಷ್ಟು ಮಾತ್ರದಿಂದ ಅವನಲ್ಲಿ ಪ್ರಮೇಯ ಉಂಟಾಗ್ಲಿಲ್ಲ ಅಂತ ಆದ್ರೆ, ಅರಿವಾಗಲಿಲ್ಲ ಅಂತ ಆದ್ರೆ, ಮತ್ತೆ ಅಷ್ಟನ್ನೇ ಮತ್ತೆ ಆವೃತ್ತಿ ಮಾಡೋದ್ರಲ್ಲಿ ಇನ್ನೇನ್ ತರ ವಿಶೇಷವಾಗತ್ತೆ? ಹಿಂದೆಯೇ ಯುಕ್ತಿ ಶಬ್ದಗಳನ್ನ ಕೇಳಿ ಮಾಡ್ಕೊಂಡು ಅರ್ಥ ತಿಳ್ಕೊಂಡು ಏನೋ ಒಂದು ಅರ್ಥ ಮಾಡ್ಕೊಂಡಿದ್ದಾನೆ. ಯುಕ್ತಿಯಿಂದ ಏನು ಇಲ್ಲಿ ಅನ್ಯ ಯುಕ್ತಿಯಿಂದ ದೇಹ ನಾಲ ಇಂಡಿಯಾ ನಾಲ ಅಂತ ಹೇಳಿ ಮತ್ತೆ ಮಾಡ್ಕೊಂಡಿದ್ದಾನೆ. ಶಬ್ದ ಅಹಂ ಬ್ರಹ್ಮಾತ್ಮ ಶಬ್ದಕ್ಕೆ ಒಂದು ಅರ್ಥ ಮಾಡ್ಕೊಂಡಿದ್ದಾನೆ. ಅವಾಗ ಅವನಿಗೆ ಅರಿವು ಆಗಲಿಲ್ಲ. ಯಾವಾಗ ಶಬ್ದದ ಅರ್ಥವನ್ನ ಗ್ರಹಣೆ ಮಾಡಿಕೊಂಡಾಗಲೂ, ಯುಕ್ತಿ ಅನ್ವಯ ವ್ಯತಿರೇಕ ಯುಕ್ತಿಯಿಂದ ಇವುಗಳನ್ನು ಬಿಟ್ಕೊಂಡಾಗಲೂ ಇವನಿಗೆ ಅಷ್ಟು ಮಾತ್ರದಿಂದ ಅಲ್ಲಿಗೆ ತತ್ವಜ್ಞಾನವಾಗಲಿಲ್ಲ ಅಂತ ಅನ್ನೋದಾದ್ರೆ, ಮತ್ತೆ ಅಷ್ಟನ್ನೇ ಮತ್ತೆ ರಿಪೀಟ್ ಮಾಡೋದ್ರಿಂದ ಆಗತ್ಯಕ್ಕೆ ಏನ್ ಗ್ಯಾರಂಟಿ, ಏನ್ ಪ್ರಮಾಣ, ಏನ್ ಆಧಾರ? ಯುಕ್ತಿ ಶಬ್ದಗಳ ಆವೃತ್ತಿಯಿಂದ ಆಗತ್ತೆ ಅಂತಂದ್ರೆ ಹೊಂದಲ್ಲ. ಯುಕ್ತಿ ಶಬ್ದಗಳು ಒಂದು ಹಂತಕ್ಕೆ ಬೇಕು, ಆದ್ರೆ ವಾಕ್ಯವೇ ನಿನ್ನ ಅನುಭವ ಜ್ಞಾಪಕ ಮಾಡ್ಕೊಡೋದು. ವಾಕ್ಯವು ಪರಸ್ಪರ ಎರಡು ಪದಗಳು ತಮ್ಮರ್ಥವನ್ನ ಕೈ ಬಿಡುವುದರ ಮೂಲಕ, ತಪ್ಪರ್ಥವನ್ನ ಬಿಡಿಸುವುದರ ಮೂಲಕ ಅವಾಕ್ಯಾರ್ಥವನ್ನ ತಿಳಿಸ್ಕೊಡುತ್ತೆ. ಅದರಿಂದ ಅನುಭವ ಆಗುತ್ತೆ ಅಂತ ಬೇಕಾದ್ರೆ ಒಪ್ಕೋಣ. ಬರೀ ಮನನ ರೂಪವಾದ ತರ್ಕ, ಅನ್ವಯ ವ್ಯತಿರೇಕ ರೂಪ ತರ್ಕ ಮಾಡಿ ದೇಹ ಇಂದ್ರಿಯ ಮನಸ್ಸು ನಾನಲ್ಲ ಮತ್ತೆ ಮಾಡ್ಕೊಳ್ತಾ ಇದ್ದಾನೆ. ಹಾಗೆ ಆ ನಾನು ಬ್ರಹ್ಮ ಆಗಿದ್ದೀನಿ, ಈ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ನಾನು ಅಲ್ಲದೆ ಹೋದ್ಮೇಲೆ ಇದಕ್ಕಿಂತ ಬೆಳಗುತ್ತಿರುವಂತಹ ಸಾಕ್ಷಿಯೇ ಬ್ರಹ್ಮವಾಗಿರ್ಬೇಕು ಅಂತ ಈ ರೀತಿ ಒಂದು ಅರ್ಥ ಮಾಡ್ಕೊಂಡ. ಆ ಅರ್ಥವಾದಾಗ ಒಂದು ಸಾಮಾನ್ಯವಾದ ಒಂದು ಪರೋಕ್ಷವಾದ ಅರ್ಥವಾಗಿತ್ತು. ಸಾಮಾನ್ಯವಾದ ಪರೋಕ್ಷವಾದ ಏನು ಅರ್ಥವಾಗಿತ್ತೋ ಅದಷ್ಟನ್ನೇ ರಿಪೀಟ್ ಮಾಡೋದ್ರಿಂದ ಇನ್ನೇನು ವಿಶೇಷವಾಗಿ ಅರಿವು ಉಂಟಾಗತ್ತೆ? ಆಗೋದಿಲ್ಲ. ಯಾವಾಗಲೂ ಶಬ್ದಗಳ ಆವೃತ್ತಿ ಆಗಲಿ ಯುಕ್ತಿಯ ಆವೃತ್ತಿ ಆಗಲಿ ಇಲ್ಲಿ ಹೇಳ್ತಾ ಇಲ್ಲ.
ಶಬ್ದಾವೃತ್ತಿ ಯುಕ್ತಾವೃತ್ತಿ ಬೇಡ. ಮತ್ತೇನು ಶಬ್ದದಿಂದ ಲಕ್ಷಿತವಾದ ಯುಕ್ತಿಯಿಂದ ಬಿಡಿಸಿದ್ದಾದ ಅನಾತ್ಮದಿಂದ ಯುಕ್ತಿ ಬಿಡಿಸುತ್ತಲ್ಲ, ಯುಕ್ತಿಯಿಂದ ಬಿಡಿಸಿದ್ದಾದ್ಮೇಲೆ ಶಬ್ದದಿಂದ ಯಾವ ಒಂದು ತತ್ವಾರ್ಥ ಲಕ್ಷಿಸಲ್ಪಡುತ್ತೆ ಆ ಲಕ್ಷ್ಯವಾಗಿರುವ ಅರ್ಥದಲ್ಲಿ ತಾನು ನೆಲೆ ನಿಲ್ಲುವನಾಗಬೇಕು ಈ ಪದ ಸಹಾಯದಿಂದ. ಆ ವಾಕ್ಯಾರ್ಥವನ್ನು ಕಂಡುಕೊಳ್ಬೇಕು, ಅವಾಗ ಗೊತ್ತಾಗತ್ತೆ. ಹಾಗಿಲ್ದೇನೆ ವಾಕ್ಯಕ್ಕೆ ಇರೋ ಒಂದು ಅರ್ಥ ಅಂತ ಹೇಳಿ ಒಂದು ಶಬ್ದಜ್ಞಾನ ಮಾಡಿಕೊಂಡು ಒಂದು ಅನ್ವಯ ವ್ಯತಿರೇಕ ಯುಕ್ತಿ ಮಾಡಿಕೊಂಡು ಅದಷ್ಟನ್ನೇ ರಿಪೀಟ್ ಮಾಡ್ತಾ ಇರ್ತೀನಿ ಅಂತಂದ್ರೆ ಅಷ್ಟರಿಂದ ಯಾವ ವಿಶೇಷವೂ ಆಗೋಲ್ಲ ಅಂತ ಇದ್ದಾರೆ. ಕಿಮಪೂರ್ವಂ ಪರಿಸ್ಥಿತಿ. ಯುಕ್ತಿ ಶಬ್ದಗಳು ಪೂರ್ವದಲ್ಲಿಯೂ ಒಂದು ಮುಂಚೆಯೂ ಸಾಕ್ಷಾತ್ ಪ್ರಮೇಯ ಉಂಟು ಮಾಡದೆ ಇದ್ಮೇಲೆ, ಮೊದಲು ಸಾಕ್ಷಾತ್ ಪ್ರಮೇಯ ಉಂಟು ಮಾಡಲಿಲ್ಲ. ಫಸ್ಟ್ ಸಲ ಕೇಳಿದಾಗ ಯುಕ್ತಿ ಆಗಲಿ ಶಬ್ದವಾಗಲಿ ಮೊದಲನೇ ಸಲ ಕೇಳಿದಾಗ ಯಾವ ಅರಿವನ್ನು ಉಂಟು ಮಾಡದೇ ಇದ್ಮೇಲೆ ಅಷ್ಟನ್ನೇ ಮತ್ ಆವೃತ್ತಿ ಮಾಡ್ತಿದ್ರೆ ಅರಿವು ಉಂಟು ಮಾಡುತ್ತೆ ಅಂದ್ರೆ ಅರ್ಥ ಏನು ಅಂತ ಕೇಳ್ತಿದ್ದಾರೆ. ಮೊದಲು ಕೇಳಿದಾಗ ಯುಕ್ತಿ ಶಬ್ದಗಳು ನಿಮಗೆ ಅರ್ಥವನ್ನು ಉಂಟು ಮಾಡಿಲ್ಲ ಅಂದ್ರೆ ಅದನ್ನೇ ಆವೃತ್ತಿ ಮಾಡಿದ್ರೆ ಅರ್ಥ ಉಂಟಾಗುತ್ತೆ ಅಂದ್ರೆ ಅರ್ಥ ಏನು ಆಗುವುದಿಲ್ಲ. ಅದರಿಂದ ಯುಕ್ತಿ ಶಬ್ದಕ್ಕಿಂತ ಬೇರೆಯಾಗಿ ವಾಕ್ಯಾರ್ಥವನ್ನು ಅನುಭವದಲ್ಲಿ ಕಂಡುಕೊಳ್ಳೋದು ಅಂತ ಇನ್ನೊಂದು ಇದೆ. ಅದನ್ನು ನಾವು ಮಾಡ್ಕೋಬೇಕು. ವಾಕ್ಯಾರ್ಥವು ಸ್ಪಷ್ಟವಾಗಿ ಯಾವ ತತ್ವವು ನಮ್ಮ ನಿಜ ಸ್ವರೂಪವಾಗಿದೆಯೋ ಅದನ್ನ ಲಕ್ಷಿಸುತ್ತೆ. ಆ ಪದಗಳು ಪರಸ್ಪರ ಅನ್ಯೋನ್ಯ ನಿಯಾಮಕವಾಗಿ ಸಹಾಯ ತೆಗೆದುಕೊಂಡು ತಮ್ಮ ವಾಚ್ಯಾರ್ಥವನ್ನು ಕೈಬಿಟ್ಟು ಇನ್ನೊಂದರ ತಪ್ಪರ್ಥವನ್ನು ಬಿಡಿಸುವುದರ ಮೂಲಕ ಸ್ವರಾಜ್ಯದಲ್ಲಿ ಅಭಿಷೇಕ ಮಾಡಿಸುತ್ತೆ. ಅದು ಬಿಟ್ಕೊಂಡು ಮೊದಲನೇ ಸಲ ಕೇಳಿದಾಗ ಮೊದಲನೇ ಸಲ ಮಾಡಿದಾಗ ಯುಕ್ತಿ ಶಬ್ದಗಳಿಂದ ಗೊತ್ತಾಗ್ಲಿಲ್ಲ ಅಂತಾದಾಗ ಅಷ್ಟನ್ನೇ ಆ ಶಬ್ದ ಯುಕ್ತಿಗಳನ್ನೇ ಮತ್ ಆವೃತ್ತಿ ಮಾಡ್ತಿದ್ದೆ ಜ್ಞಾನ ಉಂಟಾಗ್ಬಿಡುತ್ತೆ ಅಂದ್ರೆ ಅದು ಅರ್ಥವಿಲ್ಲ ಅಂತ ಇದ್ದಾರೆ. ಮೊದಲು ಕೂಡ ಯುಕ್ತಿ ಶಬ್ದಗಳನ್ನ ಅವನು ಮಾಡ್ತಾನೆ ಇದ್ದ. ಸಾಕ್ಷಾತ್ತಾಗಿ ಪ್ರಮೇಯ ಉಂಟಾಗದೆ ಇದ್ಮೇಲೆ ಅದರಿಂದ ಅರಿವು ಉಂಟಾಗದೆ ಇದ್ಮೇಲೆ ಅಷ್ಟನ್ನೇ ಮತ್ ಆವೃತ್ತಿ ಮಾಡೋದ್ರಿಂದ ಏನ್ ತಾನೇ ವಿಶೇಷ ಉಂಟಾಗತ್ತೆ ಅಂತ ಆಕ್ಷೇಪಿಸ್ತಾ ಇದ್ದಾರೆ. ಅದು ಯಾವ ವಿಶೇಷವನ್ನು ಕೊಡೋದಿಲ್ಲ. ಅಥ ಏವಮಪಿ ಅಸಂಖ್ಯಾನ ಮಂತರೇಣ ಪ್ರಾಣಾನ್ ಧಾರಯಿತುಂ ನ ಶಕ್ನೋಷಿ ಚೇತ್ ಪಕ್ಷೆ ಏನ್ ಸ್ವಾಮಿ ನೀವು ಏನೇ ನನ್ಗೆ ಪ್ರಸಂಖ್ಯಾನ ವಿದ್ಯೆ ಇದೆ ನಂಗೆ ಬದುಕೋಕ್ಕಾಗಲ್ಲ, ನೀವು ಪ್ರಸಂಖ್ಯಾನ ಹೇಳಲೇಬೇಕು ಅಂತ ಹಾಗೇನಾದ್ರೂ ನೀವು ಎನ್ನುವುದಾದರೆ ಏವಮಪಿ ಇಷ್ಟೆಲ್ಲ ನಾನು ಹೇಳಿದ ಮೇಲೂ ನಾನು ಪ್ರಸಂಖ್ಯಾನವಿಲ್ಲದೆ ಬದುಕಲಾರೆ, ನಂಗೆ ಅದಿಲ್ಲದೆ ಆಗೋಲ್ಲ, ಅದು ಬಿಟ್ಟಿರೋಕ್ಕಾಗಲ್ಲ ಅಂತ ನೀವು ಅನ್ನೋದಾದ್ರೆ ಪ್ರಾಣಾಂ ಧಾರಯಿತುಂ ನಶಕ್ನೋಷಿ ಪ್ರಾಣಧಾನ ಮಾಡೋಕ್ಕಾಗಲ್ಲ ಸ್ವಾಮಿ, ಏನೇ ಮತ್ ಮಾಡೋದನ್ನು ನನ್ಗೆ ಹೇಳಲೇಬೇಕು. ಯಾವ್ದಾದ್ರು ಒಂದು ನಾನು ಮತ್ ಮಾಡ್ತಾ ಇರ್ತೀನಿ, ಅದನ್ನೇ ಜ್ಞಾನವಾಗುತ್ತೆ ಅಂತ ಅದನ್ನ ಹೇಳಿ ಅಂತಂದ್ರೆ ಒಂದು ಕೆಲಸ ಮಾಡು, ಶ್ರವಣವನ್ನು ಮತ್ ಮಾಡಯ್ಯ, ಮತ್ ಗುರುಳ ಹತ್ರ ಹೋಗ್ಬಿಟ್ಟು ಮತ್ ಶ್ರವಣ ಮಾಡು, ಅದನ್ನ ಆವೃತ್ತಿ ಮಾಡು. ಶ್ರವಣ ಮಾಡುವುದೇ ಗುರುಳ ಹತ್ರ ಹೋಗ್ಬಿಟ್ಟು ಗುರುಗಳು ಯಾವ ರೀತಿ ತಮ್ಮ ಅನುಭವದಲ್ಲಿ ತತ್ವವನ್ನು ಕಂಡುಕೊಂಡಿದ್ದಾರೋ ಅದನ್ನು ಯಾವ ಉಪದೇಶವನ್ನು ಮಾಡ್ತಾರೋ ಆ ಉಪದೇಶವನ್ನು ಏಕಾಗ್ರತೆಯನ್ನು ಕೇಳಿ ಅರ್ಥ ಮಾಡ್ಕೊಂಡು ಪ್ರಯತ್ನ ಪಡ್ತಾ ಇದ್ರು. ಮತ್ ಶ್ರವಣ ಮಾಡು. ಅನುಭವ ಪ್ರಧಾನವಾದ ವಾಕ್ಯವನ್ನ ಮತ್ತೆ ಶ್ರವಣ ಮಾಡೋದ್ರ ಮೂಲಕ ನಿನ್ನ ಅನುಭವಕ್ಕೆ ತಂದುಕೊಳ್ಳೋ ಪ್ರಯತ್ನವನ್ನ ಮತ್ ಮಾಡು. ಅದ್ರಲ್ಲಿ ಏನು ತಪ್ಪಿಲ್ಲ, ದೋಷ ಇಲ್ಲ. ಅದನ್ನೇ ಪ್ರಸಂಖ್ಯಾನ ಅಂತ ಮಾಡೋದಲ್ಲ. ಒಂದ್ ರೀತಿ ಶಿಷ್ಯಕೃತ ಜನನ್ಯಾಯ ಹಾಗೆ ಇದು ಸಾಧನೆ, ಇದಲ್ಲ. ಮತ್ತೆ ಶ್ರವಣ ಮಾಡೋದಿದೆಯಲ್ಲ, ಹೇಗೆ ಮತ್ ಹೋಗಿ ಗುರು ಹತ್ರ ಲೆಕ್ಕ ಕೇಳ್ತಾ ಲೆಕ್ಕವನ್ನು ತಿಳ್ಕೊಂಡ್ಬಿಡ್ತಾನೋ ಹಾಗೆ ಸಂಸ್ಕಾರವಂತನಾದ ಒಳಗೆ ಅಂತರ್ಮುಖತೆ ಬೆಳೆಸ್ಕೊಂಡ ಉತ್ತಮಾಧಿಕಾರಿಯಾದಂತಹ ಶಿಷ್ಯ ಪದೇ ಹೋಗಿ ಗುರುಗಳ ಹತ್ರ ಅವರ ಸಮಯ ಬರಿತು, ಅವರ ಪ್ರಸನ್ನತೆ ಅರಿತು, ಅವರು ಯಾವಾಗ ಉಪದೇಶಕ್ಕೆ ಅವರು ಉತ್ಸುಕರಾಗಿದ್ದಾರೆ ತಿಳ್ಕೊಂಡು ಆಗ ಹೋಗಿ ಮತ್ತೆ ಇನ್ನೊಂದ್ಸಲ ತಿಳಿಸ್ಕೊಳ್ಳಿ, ಇನ್ನೊಂದ್ಸಲ ಹೇಳಿ, ನನಗೆ ಮತ್ತೆ ಗೊತ್ತಾಗ್ತಿಲ್ಲ, ಮತ್ತೆ ಅರ್ಥ ಮಾಡಿಸ್ಕೊಡಿ ಅಂತ ಹೇಳಿ ಮತ್ತೆ ಹೋಗಿ ವಿನೀನಾಗಿ ಕೂತ್ಕೊಂಡು ಶ್ರವಣ ಮಾಡ್ತಾ ಇದ್ರೆ ಮತ್ತೆ ಕೇಳ್ತಾ ಗೊತ್ತಾಗ್ಬಿಡುತ್ತೆ. ಶ್ರವಣಾದಿಗಳಲ್ಲಿ ಶ್ರವಣ ಮನನದಲ್ಲಿಯೇ ನನಗೆ ಆ ಪ್ರಸಂಖ್ಯಾನವನ್ನ ನಾವು ಸಂಪಾದನೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಆದ್ರೆ ಜ್ಞಾನದಲ್ಲಿ ಸಂಪಾದನೆ ಮಾಡೋದು ಬೇಡ, ಶಬ್ದದಲ್ಲಿ ಸಂಪಾದನೆ ಮಾಡಬೇಡ, ಅರಿವಿನ ಪ್ರಸಂಖ್ಯಾನ ಬೇಡ. ಅರಿವಿನ ಪ್ರಸಂಖ್ಯಾನವಾಗಲಿ ಶಬ್ದ ಪ್ರಸಂಖ್ಯಾನವಾಗಲಿ ಮಾಡ್ಕೋಬೇಡ. ಶಬ್ದ ಪ್ರಸಂಖ್ಯಾನದಿಂದ ಗೊತ್ತಾಗಲ್ಲ, ಅರಿವನ್ನು ರಿಪೀಟ್ ಮಾಡ್ತೀನಿ ಅಂದ್ರೆ ರಿಪೀಟ್ ಮಾಡಕ್ ಬರಲ್ಲ, ಅದನ್ನ ಆಗಲ್ಲ.
ಕಥಂ ಹೇಗೆ ಅಂದ್ರೆ ಪ್ರಸಂಖ್ಯಾನೇಷು ತಾವಸ್ಯ ಪ್ರಸಂಖ್ಯಾನೇಷು ತಾವಸ್ಯ ಜ್ಞಾನೋಸ್ತ್ವಾಮ್ರೇಣನಾತ್ಮಕಃ ಶ್ರುತಂ ಸಾಮಿಶ್ರುತಂ ಈಶಶ್ರುತಂ ಸಾಮಿಶ್ರುತಂ ಸಮ್ಯಕ್ ಶ್ರುತ್ವಾವಗಚ್ಚತಿ. ಸಮ್ಯಕ್ ಶ್ರುತ್ವಾ ಅವಗಚ್ಚತಿ. ಪ್ರಸಂಖ್ಯಾನೇಷು ತಾವಸ್ಯ ನ್ಯಾಯೋಸ್ತ್ವಾಮ್ರೇಣನಾತ್ಮಕಃ ಈಶಶ್ರುತಂ ಸಾಮಿಶ್ರುತಂ ಸಮ್ಯಕ್ ಶ್ರುತ್ವಾ ಅವಗಚ್ಚತಿ. ಪ್ರಸಂಖ್ಯಾನೆ ಶ್ರುತೌ ಅಸ್ಯ ನ್ಯಾಯ ತು ಆಮ್ರೇಡನಾತ್ಮಕಃ ಈಶಶ್ರುತಂ ಸಾಮಿಶ್ರುತಂ ಸಮ್ಯಕ್ ಶ್ರುತ್ವಾ ಅವಗಚ್ಚತಿ. ಅಸ್ಯ ಅಂದ್ರೆ ಅಸ್ಯ ಸಾಧಕಸ್ಯ, ಈ ಸಾಧಕನಿಗೆ ಪ್ರಸಂಖ್ಯಾನ ಅಲ್ಲ ಶ್ರವಣದಲ್ಲಿ, ಶ್ರುತವನ್ನು ಶ್ರವಣದಿಂದ ಪ್ರಸಂಖ್ಯಾನವನ್ನ ಶ್ರುತವು ಪ್ರಸಂಖ್ಯಾನ, ಶ್ರವಣದಲ್ಲಿ ಪ್ರಸಂಖ್ಯಾನವನ್ನ ಇಟ್ಕೊಂಡ್ರೆ ಮತ್ ಕೇಳೋದು ಅನ್ನೋದನ್ನ ಮಾಡ್ಕೊಂಡ್ರೆ ಅಂತ ಅಷ್ಟೇ ಅರ್ಥ. ಅದು ಆಮ್ರೇಣನಾತ್ಮಕ ನ್ಯಾಯ. ಆಮ್ರೇಣನ ನಾಮ ದ್ವಿರುಕ್ತಿ ಆಮ್ರೇಣನಂ ಅಂತ ಮತ್ತೆ ಹೇಳಿದ್ದೇನೆ, ಇನ್ನೊಂದ್ಸಲ ಹೇಳ್ತಾ ಹೊರದು ಅದಕ್ಕೆ ಆಮ್ರೇಣನ ಅಂತ. ಕಾನಾಮ್ರೇಣಿಸಿ ಸೂತ್ರ ಕಾನ್ ಅಂತ ಒಂದೇ ಪದವನ್ನು 2 ಸಲ ಹೇಳಿದ್ರೆ ಅದಕ್ಕೆ ಆಮ್ರೇಡನ ಅಂತ ಹೇಳ್ತಾರೆ. ಈ ಆಮ್ರೇಡನಾತ್ಮಕ ಅಂದ್ರೆ ರಿಪೀಟ್ ಮತ್ತೆ ತಿರುಗಿಸಿ ಮತ್ತೆ ಹೇಳೋದು ಅಂತ. ಮತ್ತೆ ಉಪದೇಶ ಮಾಡೋದು ಅನ್ನುವಂತಹ ನ್ಯಾಯವು ಇವನಿಗೆ ಅನುಕೂಲವಾಗುತ್ತೆ. ಹಾಗಾಗಿ ಪ್ರಸಂಖ್ಯಾನದಲ್ಲಿ ಆವರ್ತಿ ರೂಪವಾದ ನಾವು ನ್ಯಾಯ ಇದೆಯಲ್ಲ, ನೀವು ಪ್ರಸಂಖ್ಯಾನ ಯಾವುದನ್ನ ಆವರ್ತಿ ಮಾಡೋದು ಅನ್ನೋದನ್ನ ಪ್ರಸಂಖ್ಯಾನ ಅಂತಿದೆಯಲ್ಲಪ್ಪ, ಆ ಆವರ್ತಿ ರೂಪವಾದಂತಹ ಯಾವ ಪ್ರಸಂಖ್ಯಾನ ನ್ಯಾಯ ಇದೆ ಅದು ಆತ್ಮನ ಶ್ರವಣದಲ್ಲಿ ಇಟ್ಕೊಳ್ಳಿ. ಆತ್ಮನ ಶ್ರವಣ ಮಾಡೋದ್ರಲ್ಲಿ ಮತ್ತೆ ಆವರ್ತಿ ಮಾಡೋದು ಅನ್ನೋದನ್ನ ಬೇಕಾದ್ರೆ ಇಟ್ಕೋ, ಅದನ್ನ ಬೇಕಾದ್ರೆ ಪ್ರಸಂಖ್ಯಾನ ಬೇಕಾದ್ರೆ ಅಂದ್ಕೋ. ಏಕೆಂದ್ರೆ ಈಶಚ್ಚು ಸ್ವಲ್ಪ ಕೇಳಿದ್ದಾಗ ಎಷ್ಟೋ ಅರ್ಥ ಆಗತ್ತೆ, ಮತ್ತೆ ಇನ್ನೊಂದ್ಸಲ ಮತ್ತೆ ಕೇಳ್ತಾ ಎಷ್ಟೋ ವಿಷಯಗಳು ಕ್ಲಿಯರ್ ಆಗ್ತಾ ಸ್ಪಷ್ಟವಾಗ್ತಾ ಹೋಗುತ್ತೆ. ಹೀಗೆ ಅನೇಕ ಬಾರಿ ಕೇಳ್ತಾ ಸಮ್ಯಕ್ ಚೆನ್ನಾಗಿ ಅನುಭವ ಪರ್ಯಂತ ಕೇಳ್ಕೊಂಡಾಗ ಗೊತ್ತಾಗ್ಬಿಡತ್ತೆ, ಜ್ಞಾನ ಹೋಗುತ್ತೆ, ಮೋಕ್ಷ ಆಗ್ತದೆ. ಶ್ವೇತಕೇತು 9ನೇ ಸಲಕ್ಕೆ ತಿಳ್ಕೊಂಡ ತದ್ಧಾಸ್ಯ ವಿಜಜ್ಞೋ ಅಂತ. ಮೊದಲನೇ ಸಲ ಕೇಳಿದ್ದನ್ನೇ ಅದೇ ತತ್ವಮಸಿನೇ 9ನೇ ಸಲ ಹೇಳಿದ್ದು, ಬೇರೆದೇನು ಹೇಳಿಲ್ಲ. ಅಲ್ಲಿ ಏಕಂತೇವತೆ ಭೂಯೋನು ವ್ಯಾಖ್ಯಾಸ್ಯಾಮಿ ನೋ ಏವತಂ ನಾನಾಂದರೆ ದೇವೇಂದ್ರನಿಗೆ 3 ಪರ್ಯಾಯದಲ್ಲಿ ಹೇಳಿದ್ದನ್ನ ಗೊತ್ತಾಗದೇ ಇದ್ದದಲ್ಲ, ಮತ್ತೆ 4ನೇ ಪರ್ಯಾಯದಲ್ಲೂ ಈ ಆತ್ಮವನ್ನು ಹೇಳಿದ. ಚತುರ್ಥೇಪಿ ಪರ್ಯಾಯ ಏಕಂತೇವತೆ ಭೂಯೋನು ವ್ಯಾಖ್ಯಾಸ್ಯಾಮಿ ಅಂತ ಹೇಳಿ ಪ್ರಜಾಪತಿ ಇದೇ ಆತ್ಮನನ್ನೇ ಮತ್ತೆ ಹೇಳ್ದ. ಏತದಮೃತಮ ಅಭಯಮೇತದ್ ಬ್ರಹ್ಮ ಅಂತ ಹೇಳ. ಆವಾಗ ಗೊತ್ತಾಯ್ತು 4ನೇ ಪರ್ಯಾಯ ಹೇಳಿದ್ರೆ. 101 ವರ್ಷಗಳ ಬ್ರಹ್ಮಚರ್ಯ ಮಾಡಿದ್ದ, ಚೆನ್ನಾಗಿ ಸಂಸ್ಕಾರವಾಗಿತ್ತು, ಅವನಿಗೆ ಚೆನ್ನಾಗಿ ಅಭಿಮಾನವೆಲ್ಲ ಚೆನ್ನಾಗಿ ತಗ್ಗೋಗಿತ್ತು. ಇನ್ನು ನಂದೇನು ನಡೆಯಲ್ಲ, ಇನ್ನು ಅಪ್ಪನ ಶರಣಾಗತಿ ಆಗೋದೇ ವಿಧಿಲ್ಲ ಕೂಡ ಶರಣಾಗ ಆಗೋತ್ತಾಯ್ತು. ಚೆನ್ನಾಗಿ ಆಮ್ರೇಣನಾತ್ಮಕ ಅಂದ್ರೆ ಆವರ್ತಿ ರೂಪವಾದ ಅಂತ ಅರ್ಥ. ಆವರ್ತಿ ರೂಪವಾದಂತಹ ನ್ಯಾಯ ಯುಕ್ತಿ ಇದೆಯಲ್ಲ ಅದು ಪ್ರಸಂಖ್ಯಾನದಲ್ಲಿ ಏನಿದೆ ಅದು ಶ್ರುತೌ ಅಸ್ಯ, ಇವನಿಗೆ ಶ್ರವಣದಲ್ಲಿ ಆ ಆಮ್ರೇಣನಾತ್ಮಕವಾದ ಆವರ್ತಿ ರೂಪವಾಗಿರ್ತಕ್ಕಂತಹ ಪ್ರಸಂಖ್ಯಾನವನ್ನ ಬೇಕಾದ್ರೆ ಇಟ್ಕೋ, ಮತ್ತೆ ಹೋಗಿ ಕೇಳು, ಶ್ರವಣ ಮಾಡು. ಹಾಗೆ ಗುರುಡತ್ತ ಪದೇ ಹೋಗಿ ಅಲ್ಲಿ ವಿಚಾರ ಮಾಡ್ತಾ ಕೂತ್ಕೋಬೇಕು. ವಿಚಾರ ಮಾಡ್ತಾ ತನ್ನ ಸಂಶಯವನ್ನೆಲ್ಲ ಬಗೆಹರಿಸ್ಕೊತಾ ಹೋಗ್ತಾರೆ. ಅಲ್ಲಿ ಆವರ್ತಿ ಅಸಕಟ ಉಪದೇಶ ಲಿಂಗಾಚ ಅಂತ ಸೂತ್ರ ಭಾಷೆ 4ನೇ ಅಧ್ಯಾಯದಲ್ಲಿ ಮತ್ತೆ ಆವರ್ತಿ ಉಂಟಾ ಇಲ್ವಾ ಅಂದ್ರೆ ವಾಕ್ಯಾರ್ಥವನ್ನು ಅನುಭವಕ್ಕೆ ತಂದ್ಕೊಳ್ಳೋಕೆ ಆವರ್ತಿ ಮಾಡ್ಕೋಬೇಕು. ಆದ್ರೆ ಶಬ್ದದ ಅರ್ಥವನ್ನು ಮತ್ತೆ ರಿಪೀಟ್ ಮಾಡೋದಲ್ಲ, ಶಬ್ದಾರ್ಥವನ್ನು ರಿಪೀಟ್ ಮಾಡೋದು. ಇದು ರಾಮ ಶಬ್ದವನ್ನ ರಾಮತಾರಕ ಉಪದೇಶ ತಗೊಳ್ತಾನೆ, ಶ್ರೀರಾಮ ಜಯ ರಾಮ ಜಯ ಜಯ ಉಪದೇಶ ಕೊಡ್ತಾರೆ, ಮತ್ತೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಹೇಳ್ತಾರೆ. ಅಲ್ಲಿ ಯಾವ ಅರ್ಥ ತಳ್ಕೊಳ್ಳೋದು ಏನು ಇಲ್ಲಿ ಮುಖ್ಯ ಅಲ್ಲ, ಶಬ್ದವನ್ನು ಮತ್ತೆ ಆವರ್ತಿ ಮಾಡೋದಷ್ಟೇ. ಆ ಶಬ್ದವನ್ನಾಗಲಿ ಆವರ್ತಿ ಮಾಡೋದು ಅದು ಜ್ಞಾನ ಮಾರ್ಗ ಆಗಲ್ಲ. ಶಬ್ದಾರ್ಥವನ್ನ ಯುಕ್ತಿಯಿಂದ ತಿಳ್ಕೊಂಡು ಅನಾತ್ಮನ ಬಿಟ್ಕೊಂಡು ಕೇವಲ ಸ್ವರೂಪದಲ್ಲಿ ನೆಲೆ ನಿಲ್ಲುವವರೆಗೂ ಮತ್ತೆ ಶ್ರವಣ ಮಾಡ್ತಾ ಇರೋದಿದೆಯಲ್ಲ, ಆವಾಗ ಒಂದೊಂದು ಸಲ ಶ್ರವಣ ಮಾಡಿದಾಗಲೂ ಎಷ್ಟೆಷ್ಟೋ ಗೊತ್ತಾಗ್ತಾ ಈಶಶ್ರುತಂ ಸಾಮಿಶ್ರುತಂ ಅರ್ಧ ಸಮ್ಯಕ್ ಶ್ರುತ್ವ ಅವಗಚ್ಚತಿ. ಆಮೇಲೆ ಇಷ್ಟೊತ್ತು ನನಗೆ ಏನು ಗೋಹಿಕೊಳ್ತು ಗೊತ್ತಾಗ್ಲಿಲ್ಲ, ಇಷ್ಟು ಸುಲಭವಾದ ಅರ್ಥ ಗೊತ್ತಾಗ್ಲಿಲ್ವಲ್ಲ ಅಂತೇಳಿ ಅವನು ಅವಾಗ ನಕ್ಕು ಬಿಡ್ತಾ ಇರ್ತಾನೆ ತನ್ನ ದಡ್ಡನಿಗೆ.
ಅಯ್ಯೋ ಇಷ್ಟೇ ನಂಗೆ ಈಸಿಯಾಗಿ ಇಷ್ಟು ಗೊತ್ತಾಗಲ್ವಲ್ಲ, ಇದಕ್ಕೆ ಎಷ್ಟು ಸುಳ್ಕಾಡ್ಬಿಟ್ಟೆ ಒದ್ದಾಡ್ಬಿಟ್ಟೆ, ಏನಿಲ್ಲ ಬಿಟ್ಟು ಉಳಿದ್ರೆ ಆಯ್ತಪ್ಪ. ಇತ್ಯಜಾನನ್ ನಿಜಾನಾತಿ, ಹೀಗೆ ತಿಳಿಯೋಬಾರದು ಅಲ್ಲ ತಿಳ್ಕೊಂಡ್ಬಿಡ್ತಾನೆ. ಹೀಗೆ ತಿಳಿಯೋದಲ್ಲ, ಹೀಗೆ ತಿಳಿಯೋಬಾರದಲ್ಲ ಅಂದ್ಬಿಟ್ಟು ತಾನಾಗಿ ಉಳಿಯೋದ್ರಿಂದ ತನ್ನ ಸ್ವರೂಪವು ತನಗೆ ತಿಳ್ಕೊಂಡ್ಬಿಡ್ತಾನೆ, ಗೊತ್ತಾಗ್ತದೆ. ಓ ಇದಾಗಿತ್ತ ಆ ಗೊತ್ತಾಯ್ತು, ಅದು ಗೊತ್ತಾಯ್ತು ಅಂತ ಗೊತ್ತಾಗೋದು ಅವನಿಗೆ. ಇನ್ನು ತಿಪ್ಪಲ್ಲಾಗೋದು ಪ್ರಪಂಚದ ಮೇಲೆ ಸತ್ಯ ಲೋಕವು ನಗಾಹ ಹೇಳಿದ್ದಾರೆ. ಯಾರು ಗೊತ್ತಾಗಿದೆ, ಯಾರು ಗೊತ್ತಾಗಲ್ಲ, ಏನಾದ್ರು ಇನ್ನೊಬ್ರು ಗೊತ್ತಾಗಲ್ಲ. ನನ್ನ ಹಸಿವು ಬಾಯಾರಿಕೆನೇ ನಿಮ್ಮವ್ರಿಗೆ ಗೊತ್ತಾಗಲ್ಲ, ಅದನ್ನು ಮೀರಿದದು. ಹಸಿವು ಬಾಯಾರಿಕೆ ಅದು ಪ್ರಾಣ ಧರ್ಮ, ಅದು ಫೀಲಿಂಗ್ ಆಗುತ್ತೆ. ಅದಕ್ಕೆ ಈ ತತ್ವಾನುಭವ ಇದೆಯಲ್ಲ, ಅದು ಪ್ರಪಂಚಾತೀತವಾದ ಅನುಭವ ಆದ್ದರಿಂದ ಅದನ್ನ ಪ್ರಪಂಚದವರೆಗೆ ಎಷ್ಟು ಊಹೆ ಮಾಡಿದ್ರು ಏನ್ ಮಾಡಿದ್ರು ಕೂಡ ಅದು ಈ ಇಳವಿಚ್ಛವನ್ನು ನಿಜ. ಗೊತ್ತಾದವನು ಗೊತ್ತಾಗಿರುತ್ತೆ, ಆದ್ರೆ ಗೊತ್ತಾದವನು ಗೊತ್ತು ಮಾಡ್ಕೊಂಡವನು ನಂಗೆ ಗೊತ್ತಾಯ್ತು ಗೊತ್ತು ಮಾಡ್ಕೊಕ್ ಹೋಗಲ್ಲ, ಗೊತ್ತು ಮಾಡಿಸ್ಕೊಕ್ ಹೋಗಲ್ಲ ಅವನು. ಅದನ್ನ ತಮಾಷೆ. ಅದು ಹೇಳೋದೇನು ಇಲ್ಲ ಅಂತ. ನಾನು ಗೊತ್ತಾಗಿದೆ ಗೊತ್ತು ಮಾಡಿಸ್ಕೊಂಡು ಹೇಳೋದು ಏನಿದೆ, ಯಾಕೆ ಗೊತ್ತು ಮಾಡಿಸ್ಕೋಬೇಕು? ಎಲ್ಲರಿಗೂ ಅದೇ ಸ್ವಭಾವ, ಅದೇ ಸ್ವರೂಪ, ಯಾರಿಗೂ ಅದು ಬಿಟ್ಟಿಲ್ಲ, ಯಾರಿಗೂ ಅದು ಹೊಸದಲ್ಲ. ಹೀಗಿರ್ಬೇಕು, ನಾನು ಹೇಳೋದು ಏನಿದೆ ಅಂತ ಅಂದ್ಕೊಳ್ತಾನೆ. ಯಾರು ಸ್ವಭಾವದಿಂದ ಹುಟ್ಟಿದವರಲ್ಲ, ಬೆಳೆಯುವವರಲ್ಲ, ಸಂಸಾರಿಗಳಲ್ಲ, ದುಃಖಿಗಳಲ್ಲ, ಎಲ್ಲರೂ ಸ್ವಭಾವದಿಂದ ಜರಾಮರಣ ನಿರ್ಮುಕ್ತಾ ಸರ್ವೇ ಧರ್ಮ ಸ್ವಭಾವತಃ. ಹಾಗಾಗಿ ಅವನಿಗೆ ಯಾವ ತತ್ವಜ್ಞಾನ ಆಗ್ಬಿಟ್ಟು ಅಂತ ಹೇಳಿ, ಇವಾಗ ಒಂದು ಚೀಫ್ ಮಿನಿಸ್ಟರ್ ಆದ ಅಂತ ಹೇಳ್ಬಿಟ್ರೆ ಭಾರಿ ಖುಷಿ ಆಗ್ಬಿಟ್ಟು ಅದಕ್ಕೆ ಸಮಾರಂಭ ಮಾಡ್ಕೊಂಡು ಏನೇನು ಮಾಡ್ತಾರಲ್ಲ. ಚೀಫ್ ಮಿನಿಸ್ಟರ್ ಸಿಕ್ತು ಅಥವಾ ರ್ಯಾಂಕ್ ಬಂತು ಅಂತ ಕೂಡಲೇ, ಫಸ್ಟ್ ರ್ಯಾಂಕ್ ಬಂತು ಅಂತ ಆದ್ರೆ ಎಲ್ಲ ಸ್ನೇಹಿತರ ಕಳಿಸ್ಬಿಟ್ಟು ಸ್ವೀಟ್ ಎಲ್ಲ ಹಂಚಿ ಅದಕ್ಕೊಂದು ಸಮಾರಂಭ ಮಾಡಿ ಮಾಡ್ತಾರೆ. ಆ ಹಂಗೆಲ್ಲ ಏನು ಮಾಡೋಕ್ಕಲ್ಲ. ತತ್ವಜ್ಞಾನ ಆಗಿದ್ದಕ್ಕೆ ಅದೇನು ಸಮಾರಂಭವೂ ಇಲ್ಲ ಅಲ್ಲೇ. ಎಲ್ಲ ಸಮಾರಂಭವೂ ಮೊದಲು, ಆ ಜ್ಞಾನ ಆಮೇಲೆ ಅದು ಅತ್ಯತ್ಯ ಅಹಿನಿರ್ವಯನಿ ಬಲ್ಮೀಕೆ ಮೃತ ಪ್ರತ್ಯಷ್ಟ ಶಯೀತ ಏಮೇವ ಆತ್ಮ ಅಂತ ಹಾಗೇ ಹೋದು. ನಂತರ ದಗ್ಧೇಂಧನ ಅನಲವತ್ತು, ದಗ್ಧವಾದ ಇಂಧನವನ್ನುಳ್ಳ ಬೆಂಕಿ ಹೇಗೆ ಆರೋಗುತ್ತಲ್ಲ, ಆರೋಗ್ಬಿಡ್ತಾನೆ. ಸಾಕು, ನಾಳೆ ಮುಂದಕ್ಕೆ ಆಯ್ತು. ಇನ್ನು ಒಂದೇ ನಾಳೆ ಮುಂದಕ್ಕೆ ಹೇಳ್ಕೊಡ್ತೀನಿ ಪಾಠನ. ಪೂರ್ವಾಧ್ಯಾಯೇಷು ಯದ್ವಸ್ತು ಅಂತ ಎಷ್ಟು ಶ್ಲೋಕ ಇದೆ? 4ನೇ ಅಧ್ಯಾಯದಲ್ಲೇ 76.